ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಮಾತೃತ್ವ ಆರೋಗ್ಯ ಜಾಗೃತಿ ದಿನದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗಾರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ಸೊ ಈ ದಿನ ನಾವು ಮಾತೃತ್ವ ಆರೋಗ್ಯ ಜಾಗೃತಿ ದಿನ ಹಾಗೂ ಮಾತೃತ್ವ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನು ತಿಳಿಸೋ ನಿಟ್ಟಿನಲ್ಲಿ ಹೊರಟಿದ್ದೀವಿ. ಸೊ ಹಾಗಿದ್ರೆ ಮೊದಲಿಗೆ ಈ ಮಾತೃತ್ವ ಆರೋಗ್ಯ ಜಾಗೃತಿ ದಿನ ಅಂದ್ರೇನು ಮೇಡಮ್, ಮತ್ತು ಈ ಆಚರಣೆಯ ಉದ್ದೇಶ ತಿಳಿಸೋದಾದ್ರೆ ಮೇಡಮ್. ಮಾತೃತ್ವ ಜಾಗೃತಿಯ ಅಂದರೆ ಆರೋಗ್ಯ ಜಾಗೃತಿಯ ದಿನ ಅಂದರೆ ಮಾತೃತ್ವ ಆರೋಗ್ಯ ಅಂತ ಅಂದರೆ ಏನು ಅಂದರೆ ಗರ್ಭಧಾರಣೆಯ ಸಮಯ ಮತ್ತು ಜನನದ ಸಮಯ ಮತ್ತು ಜನನದ ನಂತರದ ಸಮಯ ಅಂದರೆ ಬಾಣಂತಿಯ ಸಮಯ, ಇದೆಲ್ಲ ಸೇರುತ್ತೆ ತಾಯಿಯ ಆರೋಗ್ಯ ಅಂತ ಹೇಳಿದ್ರೆ. ಬರೀ ತಾಯಿಯ ಆರೋಗ್ಯ ಅಂತ ಅಂದ್ಕೊಂಡ್ರೆ ಏನು ಹೇಳ್ತಾರೆ, ಬರೀ ಆ ಪ್ರಸೂತಿ ಸಮಯ ಅಷ್ಟೇ ಎಷ್ಟೊಂದು ಜನ ತೊಗೊಳ್ತಾರೆ. ಬಟ್ ಅದರಲ್ಲಿ ನಾವು ಬಾಣಂತಿ ಸಮಯನೂ ತೊಗೋಬೇಕು, ಹೆರಿಗೆ ಆಗುವ ಸಮಯನೂ ಕೂಡ ಸೇರಿಸ್ಬೇಕು. ಅದರಲ್ಲಿ ಏನೆಲ್ಲ ಆರೋಗ್ಯ ಸಮಸ್ಯೆಗಳಾಗುತ್ತೆ ಅದನ್ನು ನಾವು ಹೇಗೆ ಸುಧಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ದಿನ ಇದು. ಮೊದಲನೇ ಬಾರಿಗೆ 2017ನೇ ಇಸ್ವಿಯಲ್ಲಿ ಅಮೇರಿಕಾದಲ್ಲಿ ನ್ಯೂ ಜೆರ್ಸಿ ಅಂತ ಒಂದು ಸ್ಥಳದಲ್ಲಿ ಅಮೇರಿಕನ್ ಕಾಲೇಜ್ ಆಫ್ ಆಬ್ಸ್ಟೆಟಿಷಿಯನ್ಸ್ ಅಂತ ಹೇಳ್ತೀವಿ, ಅದು ಒಂದು ಸಂಘ ಸಂಸ್ಥೆ. ಅವರು ಇದನ್ನು ಮೊದಲನೇ ಬಾರಿಗೆ ಪ್ರಾರಂಭಿಸಿದ್ದು, ಅಂದರೆ ಜನವರಿ 23ರಂದು ಇದನ್ನ ಅವರು ಪ್ರಾರಂಭ ಮಾಡಿದ್ದು. ಇದು ಯಾಕೆ ನಾವು ಪ್ರಾರಂಭ ಮಾಡಿದ್ದಂತ ಹೇಳಿದರೆ, ಹಲವಾರು ಸಮಸ್ಯೆಗಳಿರುತ್ತೆ ಗರ್ಭಿಣಿಯರಿಗೆ ಅಥವಾ ಹೆರಿಗೆಯ ಸಮಯದಲ್ಲಿ ಅಥವಾ ಹೆರಿಗೆ ನಂತರದ ಸಮಯದಲ್ಲಿ. ಮೊದಲನೇ ಕಾರಣ ಅವ್ರದ್ದು ಮೂಲ ಕಾರಣ ಇದ್ದಿದ್ದು ಅಂತಂದರೆ ತಾಯಿಯ ಅಂದರೆ ಮೆಟರ್ನಲ್ ಡೆತ್ ಅಂತ ಕೇಳಿರ್ತಾರೆ, ಅಂದರೆ ತಾಯಿಯ ಮರಣ. ಇದನ್ನು ತಡಿಬೇಕು ಅನ್ನೋದೇ ಅವರ ಮೂಲ ಕಾರಣ ಇದ್ದಿದ್ದು. ಅದಕ್ಕೋಸ್ಕರ ಅವರು ಇದೊಂದು ಜಾಗೃತಿಯ ದಿನ ಅಂತ ಹೇಳಿ ಅವರು ಶುರು ಮಾಡಿದ್ದು. ಈಗ ನಾವು ಅಂದರೆ ಈಗ ಎಲ್ಲ ಸಂಶೋಧನೆಗಳೆಲ್ಲ ಮಾಡಿರೋ ಪ್ರಕಾರ ನೋಡಿದ್ರೆ 80% ಏನೆಲ್ಲ ತಾಯಿಯ ಮರಣ ಒಂದು ಕಾರಣಗಳಿರುತ್ತೆ ಅದನ್ನು ನಾವು ತಡೆಗಟ್ಬೋದು. ಅದನ್ನು ಹೇಗೆ ತಡೆಗಟ್ಟೋದು ಮತ್ತು ಅದಕ್ಕೆಲ್ಲ ನಾವು ಏನೆಲ್ಲ ಯೋಜನೆಗಳನ್ನ ಮಾಡಬೇಕು ಮತ್ತು ಅದನ್ನು ಹೆಂಗೆ ನಾವು ಪಾಲನೆ ಮಾಡಬೇಕು ಅದನ್ನು ಅವರು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ, ಜನರಿಗೆ ಅಷ್ಟೇ ಅಲ್ಲ ಅಂತಂದರೆ ವೈದ್ಯರು ಮತ್ತು ಬೇರೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಮತ್ತು ಸಮಾಜದವರು ಎಲ್ಲರೂ ಕೂಡಿ ಇದನ್ನು ನಾವು ಹೇಗೆ ತಡೆಗಟ್ಟಬೇಕು ಅಂತ ಹೇಳಿ ಮಾಡಲಿಕ್ಕೋಸ್ಕರ ಇದೊಂದು ದಿನನ ಅವರು ಪ್ರಾರಂಭ ಮಾಡಿದ್ದು. ಪ್ರತಿ ವರ್ಷ ಜನವರಿ 23ನೇ ತಾರೀಕು ಈ ಮಾತೃತ್ವ ಆರೋಗ್ಯ ಜಾಗೃತಿ ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಆಚರಣೆ ಏನಾದರೂ ಮಾಡ್ತಾರೆ? ಹೌದು, ಇದು ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ ಏನಂದರೆ ಹೋಲ್ಡಿಂಗ್ ಆನ್ ಟು ದ ಮೆಟರ್ನಲ್ ಗ್ರೌಂಡ್ಸ್ ಅಂತ ಹೇಳಿ, ಅಂದರೆ ಇಂಗ್ಲೀಷಲ್ಲಿ ಹೇಳೋದಾದ್ರೆ, ಕನ್ನಡದಲ್ಲಿ ಹೇಳೋದಾದರೆ ಏನಂತ ಅಂದರೆ ತಾಯಿಯ ಆರೋಗ್ಯದ್ದು ಏನಿರೋದೋ ಅದನ್ನು ನಾವು ಬಲಪಡಿಸ್ಕೋಬೇಕು ಅಂತಂದರೆ, ಅಂದರೆ ಈಗಾಗಲೇ ಎಷ್ಟೊಂದು ನಾವು ಯೋಜನೆಗಳನ್ನ ಮಾಡಿದ್ದೀವಿ, ತಾಯಿಯ ಆರೋಗ್ಯನ ಹೇಗೆ ನಾವು ಇದು ಮಾಡ್ಕೋಬೇಕು ಅಂತ ಹೇಳಿ. ಅದನ್ನು ಈಗ ಕೆಲವೊಮ್ಮೆ ಅಂದರೆ ಆಗಿನ ಕಾಲದಲ್ಲಿ ತುಂಬ ತಾಯಿ ಮರಣ ಅಂತ ಇದ್ರು. ಆವಾಗ ಅವ್ರಿಗೆ ತುಂಬ ಇದಿತ್ತು, ನಾವು ಇದನ್ನು ತಡಿಲೇಬೇಕಂತೇಳಿ. ಆವಾಗ ಎಷ್ಟು ನಾವು ಶಿಸ್ತಿನಿಂದ ಪಾಲಿಸ್ತಿದ್ದೀವೋ ಅದನ್ನೇನೆಲ್ಲ ನಾವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವೋ ಅದನ್ನು ನಾವು ಬಿಡಬಾರ್ದು. ಅದನ್ನು ಇನ್ನೂ ಬಲಪಡಿಸಿ ಮತ್ತು ಎಲ್ಲರಿಗೂ ಆದಷ್ಟು ಗುಣಮಟ್ಟ ಮತ್ತು ಗೌರವಾನ್ವಿತವಾದ ಆರೋಗ್ಯನ ಇದು ಮಾಡಬೇಕಂದ್ರೆ ಆರೋಗ್ಯ ಸೇವೆನ ಕೊಡಬೇಕು ಅಂತ ಹೇಳುವಂಥದ್ದು ಈ ವರ್ಷದ ಥೀಮ್. ಹಾಗಿದ್ರೆ ಈ ಮಾತೃತ್ವ ಆರೋಗ್ಯ ಅಂದರೆ ಏನು ಮೇಡಮ್? ಮಾತೃತ್ವ ಆರೋಗ್ಯ ಈಗ ನಾವು ಅಂದರೆ ಜನರಲ್ ಆಗಿನೂ ಆರೋಗ್ಯ ಅಂತ ಏನಂದರೆ ಹೇಳ್ತೀವಿ ಅಂತಂದರೆ, ಎಲ್ಲರೂ ಆರೋಗ್ಯ ಅಂದರೆ ಬರೀ ದೈಹಿಕ ಆರೋಗ್ಯ ಅಂತ ಕೇಳಿರ್ತಾರೆ. ಅಂದರೆ ಆ ದೈಹಿಕ ಅಲ್ಲ, ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯ ಅಂದರೆ ಅವರು ಅಷ್ಟು ಬಲ ಅಂದರೆ ಅಷ್ಟು ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಅಂದರೆ ಈಗ ಡೆಫಿನೇಷನ್ ಅಂತ ಹೇಳ್ತೀವಿ, ಅಂದರೆ ಅದ್ರದ್ದು ಏನಂತ ಹೇಳಿದ್ರೆ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಆಫ್ ಎ
ಮದರ್ ಅಂತ ಹೇಳೋದು. ಅಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯ ಸ್ಥಿತಿ ಚೆನ್ನಾಗಿರಬೇಕು, ಅದನ್ನು ನಾವು ಮಾತೃತ್ವ ಆರೋಗ್ಯ ಅಂತ ಹೇಳ್ತೀವಿ. ಆಗಲೇ ನಾನು ಹೇಳ್ದಂಗೆ ಮಾತೃತ್ವ ಆರೋಗ್ಯ ಅಂದರೆ ಗರ್ಭದ ಧರಿಸಿದ ಸಮಯ ಮತ್ತು ಜನನದ ಸಮಯ, ಜನನದ ನಂತರದ ಸಮಯದಲ್ಲಿ ತಾಯಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯ ಸ್ಥಿತಿ ಚೆನ್ನಾಗಿರಬೇಕು ಅಂತ ಹೇಳೋದನ್ನು ಮಾತೃತ್ವ ಆರೋಗ್ಯ ಅಂತೇಳಿ ಹೇಳೋದು. ಓಕೆ ಮೇಡಮ್, ಹಾಗಿದ್ರೆ ಈ ಗರ್ಭಾವಸ್ಥೆಯಲ್ಲಿ ತಾಯಿಯ ಆರೋಗ್ಯ ಏಕೆ ಅತ್ಯಂತ ಮುಖ್ಯವಾಗಿರುತ್ತೆ ಮತ್ತು ನಿಯಮಿತ ವೈದ್ಯಕೀಯ ತಪಾಸಣೆಗಳ ಮಹತ್ವದ ಬಗ್ಗೆ ನಮ್ಮ ಕೇಳುಗರಿಗೆ ನೀವು ತಿಳಿಸೋದಾದ್ರೆ ಮೇಡಮ್? ಈಗ ಗರ್ಭ ಅಂದರೆ ಈ ಟೈಮಲ್ಲಿ ಯಾಕೆ ಅದು ತುಂಬ ಮುಖ್ಯ ಅಂತ ಹೇಳಿದರೆ ಹಲವಾರು ಸಮಸ್ಯೆಗಳಿರುತ್ತೆ. ಅಂದರೆ ಈಗ ಮೊದಲನೇ ತ್ರೈಮಾಸಿಕದಲ್ಲಿ ತೊಗೊಂಡ್ರೆ ಗರ್ಭಪಾತ ಆಗುವಂಥದ್ದು, ಮತ್ತು ಸೋಂಕು ಹರಡುವಂಥದ್ದು, ರಕ್ತಹೀನತೆ ಉಂಟಾಗುವಂಥದ್ದು. ಇನ್ನು ಎರಡೇ ತ್ರೈಮಾಸಿಕದಲ್ಲಿ ತೊಗೊಂಡ್ರೆ ಈಗ ನಾವು ಹೇಳ್ತೀವಿ ಅಂತಂದರೆ ಮೆಡಿಕಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂತಂದರೆ ಯಾವುದೆಲ್ಲ ಬರುತ್ತೆ, BP ಕಾಯಿಲೆ, ಸಕ್ಕರೆ ಕಾಯಿಲೆ ಬರುವಂಥದ್ದು, ಥೈರಾಯ್ಡ್ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು, ಲಿವರಲ್ಲಿ ಸಮಸ್ಯೆಗಳು ಬರುವಂಥದ್ದು, ಅಥವಾ ಅಕಾಲಿಕವಾಗಿ ನೀರು ಒಡೆದುವುದು, ಹೆರಿಗೆ ನೋವು ಬರುವಂಥದ್ದು, ಅಥವಾ ಬ್ಲೀಡಿಂಗ್ ಆಗುವಂಥದ್ದು, ಇವೆಲ್ಲ ಸಮಸ್ಯೆಗಳು ತಾಯಿಗೆ ಕಾಡ್ತಾ ಇರುತ್ತೆ. ಹಂಗಂತ ಹೇಳಿ ನಾವು ಎಲ್ಲ ಸಮಸ್ಯೆನೂ ತಡಿಬೋದಾ ಅಂತ ಇಲ್ಲ. ಎಷ್ಟು ಸಮಸ್ಯೆ ಆದಷ್ಟು ನಾವು ತಡೆಯೋ ಅಂಥದ್ದು ಇದೆಯೋ ಅದನ್ನು ನಾವು ತಡಿಬೋದು. ಕೆಲವು ಸಮಸ್ಯೆಗಳು ತೀವ್ರತೆನ ಕಡಿಮೆ ಮಾಡ್ಬೋದು. ಸೊ ಈಗ ರಕ್ತಹೀನತೆ ತಡಿಬೋದು, ಅದು ತಡೆಯೋಂಥ ಸಮಸ್ಯೆ. ಯಾಕಂದರೆ ನಾವು ಊಟದಲ್ಲಿ ತಿನ್ನುವಂಥ ಆಹಾರದಲ್ಲಿ ಮತ್ತು ನಮ್ಮದು ಜೀವನ ಪದ್ಧತಿಯಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಕೆಲವು ಆಗುವಂಥ ರಕ್ತಹೀನತೆನ ಕಡಿಮೆ ಮಾಡ್ಬೋದು. ಸೋಂಕು ಹರಡೋ ಅಂಥದ್ದನ್ನ ತಡಿಬೋದು. ಈಗ BP, ಸಕ್ಕರೆ ಕಾಯಿಲೆ ಅಂಥವೆಲ್ಲ ನಾವು ತಡೆಯೋ ಅಂಥದ್ದಲ್ಲ, ಯಾಕಂದರೆ ಅದು ನಾನಾ ಕಾರಣಗಳಿಂದ ಬರುತ್ತೆ. ಈಗ ಒಂದೇ ಕಾರಣದಿಂದ ಬರುವಂಥದ್ದಲ್ಲ BP, ಸಕ್ಕರೆ ಕಾಯಿಲೆ. ಈಗ ತಡೆಯೋ ಅಂಥದ್ದು ಏನಿದೆ ನಾವು ಇದು ಮಾಡಬೇಕು, ಅಂದರೆ ಟ್ರೈ ಮಾಡಬೇಕು ಅಂತ ಹೇಳಿ. ಇನ್ನು ಇದು ಬರೀ ತಾಯಿ ಅಷ್ಟೇ ಅಲ್ಲ, ಶಿಶುವಿಗೂ ಕೂಡ ತೊಂದರೆ ಮಾಡುತ್ತೆ. ಈಗ ಮಗುವಲ್ಲಿ ಏನಾಗ್ಬೋದು, ಈಗ ತಾಯಿಯಲ್ಲಿ ರಕ್ತಹೀನತೆ ಆಗ್ತಿದೆ ಅಂತ ಅಂದರೆ ಸಮಯಕ್ಕೆ ಸರಿಯಾಗಿ ಇಷ್ಟು ಬೆಳವಣಿಗೆ ಆಗಬೇಕು ಅಂತ ಇರುತ್ತೆ ಮಗುದು, ಅಷ್ಟು ಬೆಳವಣಿಗೆ ಆಗ್ತಿರಲ್ಲ. ಸೊ ಆ ಬೆಳವಣಿಗೆ ಆಗ್ತಿಲ್ಲ ಅಂತ ಹೇಳಿದ್ರೆ ಮಗುಗೆ ಏನಾಗುತ್ತೆ, ಮಗುವಲ್ಲೂ ಕೂಡ ರಕ್ತಹೀನತೆ ಉಂಟಾಗುವಂಥದ್ದು. ಅಂದರೆ ಅದು ಮಗು ಹೊಟ್ಟೆ ಒಳಗಡೆ ಇರಬೇಕಾದ್ರೆ ರಕ್ತಹೀನತೆ ಉಂಟಾಗ್ಬೋದು, ಅಥವಾ ಮಗು ಡೆಲಿವರಿ ಆದಮೇಲೆ ರಕ್ತಹೀನತೆ ಉಂಟಾಗ್ಬೋದು, ಅಥವಾ ಅಕಾಲಿಕವಾಗಿ ಮಗು ಮರಣ ಹೊಂದುವಂಥದ್ದು, ಅಥವಾ ಸಮಯಕ್ಕೆ ಮುಂಚೆ ಹೆರಿಗೆ ಆದಾಗ ಮಗುಗೆ ಶ್ವಾಸಕೋಶದ ತೊಂದರೆ ಉಂಟಾಗುವಂಥದ್ದು, ಅಥವಾ ಮಗುವಲ್ಲೂ ಸೋಂಕು ಹರಡುವಂಥದ್ದು, ಮಗು ಅಂದರೆ ಡೆಲಿವರಿ ಆದಮೇಲೆ ICU ಅವಶ್ಯಕತೆ ಬೇಕಾಗ್ಬೋದು. ಇಂಥವೆಲ್ಲ ತೊಂದರೆಗಳಿರುತ್ತೆ. ಇದರಲ್ಲಿ ನಾವು ಕೆಲವಂಥ ತೊಂದರೆಗಳನ್ನ ನಾವು ಸಂಪೂರ್ಣವಾಗಿ ತಡೀಲಿಕ್ಕಾಗಿಲ್ಲ ಅಂದರೂ 80%, 90% ತಡಿಬೋದು. ಅಂಥದನ್ನು ನಾವು ಯಾಕೆ ಬಿಡಬೇಕು ಅಲ್ವಾ? ಸೊ ಅದನ್ನು ಸಮಸ್ಯೆನ ತಡೆಯೋವಂಥದಕ್ಕೋಸ್ಕರ ಜನರಲ್ಲಿ ನಾವು ಜಾಗೃತಿ ಮೂಡಿಸ್ಬೇಕು. ತಡೆಯೋಕ್ಕಾಗದೇ ಇರೋಂಥದ್ದು ಸಮಸ್ಯೆಗಳು ಬೇರೆ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಮ್ಮ ಕೈಲಿ ಏನೆಲ್ಲ ತಡೆಯೋಕ್ಕಾಗುತ್ತೆ ಅಂಥದನ್ನಾದರೂ ನಾವು ತಡಿಬೇಕಲ್ಲ. ಸೊ ಅದಕ್ಕೋಸ್ಕರ ಇದು ಒಂದು ಕಾರ್ಯಕ್ರಮ ಮಾಡಿದರೆ ಜನರಲ್ಲಿ ಅವ್ರಿಗೆ ಜಾಗೃತಿ ಮೂಡಿಸೋದು. ಈಗ ಅವ್ರಿಗೆ ಗೊತ್ತಿರಬೇಕು ಇದು ಒಂದು ಸಮಸ್ಯೆ. ಕೆಲವು ಜನರಿಗೆ ಇದು ಒಂದು ಸಮಸ್ಯೆ ಅಂತಲೇ ಗೊತ್ತಿರೋದಿಲ್ಲ. ರಕ್ತಹೀನತೆ ಇರುತ್ತೆ ಅಂದರೆ ಅವ್ರಿಗೆ ಗೊತ್ತು, ನಮಗೀಗ ವಾಂತಿ ಆಗ್ತಾ ಇದೆ, ತಿನ್ಲಿಕ್ಕೆ ಆಗ್ತಿಲ್ಲ ಅಂತ ಗೊತ್ತಿದೆ. ಬಟ್ ಅದರಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅನ್ನೋದು ಅವರಿಗೆ ಗೊತ್ತಿರಲ್ಲ. ಸೊ ಅದನ್ನು ನಾವು ತಿಳಿಸ್ಕೊಟ್ರೆ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಆವಾಗ ಅವ್ರಿಗೆ ಅದನ್ನೆಲ್ಲ ಹೇಗೆ ಅಂದರೆ ತಡಿಬೋದು, ನಾವೇನೆಲ್ಲ ಮಾಡ್ಬೋದು, ಏನೆಲ್ಲ ಆಹಾರ ಪದ್ಧತಿ ನಾವು ಬದಲಾಯಿಸ್ಕೋಬೋದು, ಜೀವನ ಶೈಲಿ ಏನು ಬದಲಾಯಿಸ್ಬೋದು, ಇಂಥದ್ರ ಬಗ್ಗೆ ಎಲ್ಲ ತಿಳ್ಕೊತಾರೆ. ಇದು ಅವರೊಬ್ಬರೇ ಅಲ್ಲ, ಅವಾಗ ಅವ್ರು ಬೇರೆ ಜನರಿಗೂ ಜಾಗೃತಿ ಮೂಡಿಸ್ತಾರೆ. ಸೊ ಅದು ಒಂದು. ಇನ್ನು ವೈದ್ಯಕೀಯ ಇದ್ರನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾವು ಎಷ್ಟೊಂದು ಸತಿ ನೋಡ್ತೀವಿ OPDಯಲ್ಲಿ ಫಸ್ಟ್ ಟೈಮೇ ಬಂದಿರ್ತಾರೆ 9 ತಿಂಗಳಿಗೆ. ಮುಂಚೆ ಎಲ್ಲ ತೋರಿಸ್ಕೊಂಡೇ ಇರಲ್ಲ, ಅವ್ರದ್ದು ರಕ್ತ ಪರೀಕ್ಷೆಗಳಾಗಿರಲ್ಲ, ಸ್ಕ್ಯಾನ್ ಆಗಿರಲ್ಲ, ಕೆಲವು TT ಇಂಜೆಕ್ಷನ್ ತಗೊಂಡಿರಲ್ಲ, ಅವ್ರು ಎಲ್ಲೂ ಹೋಗೇ ಇರಲ್ಲ. ಪ್ರೆಗ್ನೆಂಟ್ ಅಂತ ಆಗಿರ್ತಾರೆ, ಡೈರೆಕ್ಟ್ ಹೆರಿಗೆ ನೋವಿದೆ ಅಂತ ಬಂದಿರ್ತಾರೆ. ಇಂಥ ಸಮಸ್ಯೆ ಕೆಲವ್ರದ್ದು ಏನು ತೊಂದರೆ ಇಲ್ದೇ ಹೆರಿಗೆ ಆಗುತ್ತೆ, ಹೌದು. ಬಟ್ ಹಂಗಂತ ಹೇಳಿ ನಾವು ಹಂಗೆ ಬಿಡೋಕ್ಕೆ ಬರಲ್ಲ. ಯಾಕಂದರೆ ಕೆಲವೊಮ್ಮೆ ಏನೂ ಗೊತ್ತೇ ಇರಲ್ಲ. ಈಗ ತಾಯಿಯಲ್ಲಿ ರಕ್ತಾಂಶ ಎಷ್ಟಿದೆ ಅಂತ ಗೊತ್ತಿಲ್ಲ, ಮಗುದು ಏನು ಕಂಡೀಷನ್ ಇದೆ ಅಂತ ಗೊತ್ತಿಲ್ಲ, ಡೆಲಿವರಿ ಆದಮೇಲೆ ಏನಾಗ್ಬೋದು ಅಂತಲೂ ನಾವು ಹೇಳಕ್ಕೆ ಬರಲ್ಲ. ಸೊ ಇಂಥದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ಇಷ್ಟು ಗೈಡ್ಲೈನ್ಸ್ ಅಂತ ಕೊಡುತ್ತೆ. ಅದ್ರ ಪ್ರಕಾರ ಏನು ಹೇಳುತ್ತೆ, ಅಟ್ಲೀಸ್ಟ್ ಪ್ರೆಗ್ನೆನ್ಸಿಯಲ್ಲಿ 8 ಸತಿ ಆದರೂ ಅವರು ಭೇಟಿ ಮಾಡಬೇಕು ವೈದ್ಯರನ್ನ ಅಂತ ಹೇಳಿ. ಅಂದರೆ ಮೊದಲನೇ ತ್ರೈಮಾಸಿಕದಲ್ಲಿ ಅಟ್ಲೀಸ್ಟ್ ಒಮ್ಮೆ ಆದರೂ ಅವರು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು. ಇನ್ನು ಎರಡನೇ ತ್ರೈಮಾಸಿಕ ಅಂದರೆ ನಾವು ತೊಗೊಳ್ಳೋದು 4 ತಿಂಗಳಿಂದ, ಅಂದರೆ 13ನೇ ವಾರದಿಂದ ತೊಗೋತೀವಿ. ಸೊ 4 ತಿಂಗಳಿಂದ ಹಿಡಿದು 7 ತಿಂಗಳ ತನಕ ನಾವು ಎರಡನೇ ತ್ರೈಮಾಸಿಕ ಅಂತ ತೊಗೊಳ್ಳೋದು. ಆ ಎರಡನೇ ತ್ರೈಮಾಸಿಕದಲ್ಲಿ ಅಟ್ಲೀಸ್ಟ್ 2 ಸತಿ ಆದರೂ ಹೋಗಿ ತೋರಿಸ್ಬೇಕು.
ಅಂದರೆ ಒಂದು ಸತಿ 5ನೇ ತಿಂಗಳಲ್ಲಿ ತೋರಿಸ್ಬೋದು, ಮತ್ತು 6 ಅಥವಾ 7 ತಿಂಗಳಲ್ಲಿ ಒಂದು ಸತಿ ತೋರಿಸುವಂಥದ್ದು. ಇನ್ನು 3ನೇ ತ್ರೈಮಾಸಿಕ ಬಂದಾಗ ಅದರಲ್ಲಿ ಅಟ್ಲೀಸ್ಟ್ ಇನ್ನು ಉಳಿದಿದ್ದು ಇನ್ನು 5 ಸತಿ ಆದರೂ ತೋರಿಸ್ಬೇಕು. ಅದು ಯಾವಾಗ ಒಂದು 7.5 ತಿಂಗಳು, 8.5 ತಿಂಗಳು ಮತ್ತು 9.5 ತಿಂಗಳು. ನಾವು ಹೇಳೋದು 9 ತಿಂಗಳು ಆದಮೇಲೆ ವಾರ ಬನ್ನಿ ಅಂತ ಹೇಳ್ತೀವಿ. ಈಗ ಕೆಲವ್ರಿಗೆ ವಾರ ಬರೋಕ್ಕೆ ಆಗಲ್ಲ, ಅವ್ರು ಅಟ್ಲೀಸ್ಟ್ 2 ವಾರಕ್ಕೊಮ್ಮೆ ಆದರೂ ಬಂದು ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು. ಇನ್ನು ಡಾಕ್ಟ್ರ್ ಹತ್ರ ಬರೀ ತೋರಿಸ್ಕೊಂಡು ಹೋದರೆ ಆಗಲ್ಲ, ವೈದ್ಯರು ಸಲಹೆ ಕೊಡ್ತಾರೆ. ಈಗ ಊಟದ ಬಗ್ಗೆ ಈ ಥರ ಊಟ ಮಾಡಬೇಕು. ಈಗ ಕೆಲವ್ರು ಕೇಳ್ತಾರೆ, ಹಂಗಂದ್ರೆ ನಾವು ವ್ಯಾಯಾಮಗಳೆಲ್ಲ ಮಾಡ್ಬೋದಾ, ವಾಕಿಂಗ್ ಎಲ್ಲ ಮಾಡ್ಬೋದಾ ಅಂತ. ವಾಕಿಂಗ್ ಎಲ್ಲ ಮಾಡ್ಬೋದು, ಸಾಧಾರಣವಾದ ವಾಕಿಂಗು, ಸಾಧಾರಣವಾದಂಥ ವ್ಯಾಯಾಮಗಳು ಅವೆಲ್ಲ ಮಾಡ್ಬೋದು. ಮತ್ತು ಊಟದ ಪದ್ಧತಿ, ಆಹಾರ, ಏನೆಲ್ಲ ಪೌಷ್ಟಿಕವಾದ ಆಹಾರ ತೊಗೋಬೇಕು. ಮತ್ತು ಕೆಲವು ಲಕ್ಷಣಗಳಿರುತ್ತೆ. ಈಗ ಪ್ರೆಗ್ನೆನ್ಸಿಲಿ ಕೆಲವು ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ತವೆ. ಈಗ ವಾಂತಿ ಆಗುವಂಥದ್ದು ಇರ್ಬೋದು, ಅದು ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಇರುವಂಥದ್ದು. ಮತ್ತು 9 ತಿಂಗಳು ಬಂದಾಗ ಕೆಲವ್ರಿಗೆ ಪದೇ ಒಂದ ಮಾಡಬೇಕು, ಅಂದರೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸೋವಂಥದ್ದು. ಅಥವಾ ಕೆಲವು ಸತಿ ಹೇಳ್ತಾರೆ ನನಗೆ ಕೆಲ ಹೊಟ್ಟೆ ನೋವು ಬರುತ್ತೆ, ಕೈ ಕಾಲೆಲ್ಲ ನೋವು. ಇವೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋಂಥ ಲಕ್ಷಣಗಳು. ಇದು ಬಗ್ಗೆನೂ ಅವ್ರಿಗೆ ತಿಳಿಸ್ಕೊಡ್ಬೇಕು. ಮತ್ತು ಯಾವ ಲಕ್ಷಣಗಳು ಅವ್ರಿಗೆ ಕಾಣಿಸ್ಕೊಂಡ್ರೆ ಅವರು ತಕ್ಷಣ ವೈದ್ಯರನ್ನು ಭೇಟಿ ಮಾಡಬೇಕು ಅಂಥ ಲಕ್ಷಣಗಳೂ ಹೇಳಬೇಕು. ಈಗ ಒಂದು ಟೈಮಿಗೆ ಮುಂಚೆ ಬ್ಲೀಡಿಂಗ್ ಆಗೋವಂಥದ್ದು, ಅಂದರೆ ರಕ್ತ ಹೋಗುವಂಥದ್ದು ಅಥವಾ ನೀರು ಹೋಗುವಂಥದ್ದು, ಅಥವಾ ಕೆಲವೊಮ್ಮೆ ತಾಯಿಗೆ ಮಗುದು ಮೂಮೆಂಟ್ಗಳು ಗೊತ್ತಾಗ್ತಿರಲ್ಲ ಅಂಥದ್ದು ಇದ್ದಾಗ, ಅಥವಾ ಜ್ವರ ಬಂದಾಗ, ಕೆಮ್ಮು ಬಂದಾಗ, ಅಂದರೆ ತುಂಬ ಕಾಲ ಜ್ವರ ಇದೆ, ತುಂಬ ಕಾಲ ಕೆಮ್ಮಿದೆ, ಅಥವಾ ಅವ್ರಿಗೆ ಊಟ ಸೇರ್ತಿಲ್ಲ ತುಂಬ ಕಾಲದಿಂದ, ಅಥವಾ ತುಂಬ ಕಂಟಿನ್ಯೂಸ್ ಆಗಿ ವಾಂತಿ ಆಗ್ತಾನೇ ಇದೆ, ಇಂಥ ಎಲ್ಲ ಸಮಸ್ಯೆಗಳಿದ್ದಾಗ ಅವರು ತಕ್ಷಣ ಬಂದು ವೈದ್ಯರನ್ನ ಭೇಟಿ ಮಾಡಬೇಕು. ಮತ್ತು ಯಾವಾಗ ಚುಚ್ಚುಮದ್ದುಗಳು ಹಾಕಿಸ್ಕೋಬೇಕು, ಎಷ್ಟು ಟೈಮ್ ಕೊಡಬೇಕು, ಒಂದು ಚುಚ್ಚುಮದ್ದಿಗೂ ಇನ್ನೊಂದು ಚುಚ್ಚುಮದ್ದಿಗೂ ಯಾವುದನ್ನು ಹಾಕ್ಸ್ಕೋಬಾರ್ದು. ಮತ್ತು ಯಾವ ಟೈಮಲ್ಲಿ, ಈಗ ಎಷ್ಟೊಂದು ಜನ ಕೇಳ್ತಾರೆ, ಮ್ಯಾಮ್ ಈ ತಿಂಗಳು ಇವತ್ತು ಬಂದಿದ್ದೀವಿ, ಮತ್ತೆ ಇನ್ನು 1 ವಾರ ಬಿಟ್ಟು ಮತ್ತೆ ರಕ್ತ ಪರೀಕ್ಷೆ ಮಾಡಬೇಕಾ ಅಂತ. ಕೆಲವು ರಕ್ತ ಪರೀಕ್ಷೆಗಳು ಟೈಮ್ ಇರುತ್ತೆ, ಇನ್ನು ಅಂದರೆ ಈಗ ಮಾಡಿದ್ದೀವಿ, ಇನ್ನು ನೆಕ್ಸ್ಟು ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ಮಾಡುವಂಥದ್ದು. ಇನ್ನು ಕೆಲವು ರಕ್ತ ಪರೀಕ್ಷೆಗಳು ಸಮಯ ಇರುತ್ತೆ, ಇಂಥ ಸಮಯದಲ್ಲೇ ನಾವು ಮಾಡಬೇಕು ಅಂತ ಹೇಳಿ. ಸೊ ಅಂಥದ್ರ ಬಗ್ಗೆ ಎಲ್ಲ ಅವ್ರಿಗೆ ಪ್ರತಿ ಸತಿ ಬಂದಾಗಲೂ ಅವ್ರಿಗೆ ಹೇಳೋವಂಥದ್ದು. ಮತ್ತು ಸ್ಕ್ಯಾನಿಂಗ್ ಯಾವ ಟೈಮಲ್ಲಿ ಯಾವ ಸ್ಕ್ಯಾನ್ಗಳು ತುಂಬ ಮುಖ್ಯ. ತಿಂಗಳ ಸ್ಕ್ಯಾನ್ ಮಾಡಿಸ್ಬೇಕಾ, ಬೇಕಾಗಿಲ್ಲ ತಿಂಗಳ ಸ್ಕ್ಯಾನಿಂಗ್ ಮಾಡುವಂಥದ್ದು. ಅಂದರೆ 5ನೇ ತಿಂಗಳು ಸ್ಕ್ಯಾನಿಂಗ್ ಮಾಡಲೇಬೇಕು. ಅದು ಯಾಕೆ ಅಂದರೆ ಮಗುದು ಬೆಳವಣಿಗೆಯ ಸಮಯ. ಅದು ಬೆಳವಣಿಗೆ ಸ್ಟಾರ್ಟ್ ಆಗೋದು 1ನೇ ತ್ರೈಮಾಸಿಕದಲ್ಲೇ ಸ್ಟಾರ್ಟ್ ಆಗುತ್ತೆ, ಆದರೆ ಅದು ಕಂಪ್ಲೀಟಾಗಿ ಮುಗಿಯೋ ಅಂಥದ್ದು 5ನೇ ತಿಂಗಳಿಗೆ. ಸೊ ಅಷ್ಟರಲ್ಲಿ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಬೆಳವಣಿಗೆ ಆಗಿದೆಯಾ ಏನು ಅಂತ ನಾವು ನೋಡಬೇಕು. ಸೊ 5ನೇ ತಿಂಗಳು ಸ್ಕ್ಯಾನನ್ನು ಅವರು ಮಿಸ್ ಮಾಡಬಾರ್ದು. 3ನೇ ತಿಂಗಳು ಸ್ಕ್ಯಾನಿಂಗೂ ಮಾಡಿಸ್ಬೇಕು. ಮತ್ತು ಇನ್ನು ನೆಕ್ಸ್ಟ್ ಅಂದರೆ 8 ಅಥವಾ 9 ತಿಂಗಳಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿದರೆ ಸಾಕು. ಇನ್ನೂ ಏನಾದರೂ ಈ ಸ್ಕ್ಯಾನಿಂಗ್ಗಳು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ತೊಂದರೆಗಳಿದ್ದರೆ, ಮತ್ತು ಇನ್ನೂ ಎಷ್ಟು ಯಾವಾಗ ಮತ್ತೆ ಪದೇ ಸ್ಕ್ಯಾನ್ ಮಾಡಬೇಕು ಅಥವಾ ರಕ್ತ ಪರೀಕ್ಷೆಗಳು ಮಾಡಬೇಕು. ಮತ್ತು ಪ್ರತಿ ಸತಿ ಅವ್ರು ಬಂದಾಗಲೂ BP, ತೂಕ ನೋಡುವಂಥದ್ದು. ಯಾಕಂದರೆ ಈಗ ಗರ್ಭಿಣಿಯರಲ್ಲಿ ರಕ್ತ ಒತ್ತಡ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಅಂಥ ಕಾಯಿಲೆ ಆಗಿದೆ. ಸೊ ಅದರಿಂದ ನಾನಷ್ಟು ತೊಂದರೆಗಳಾಗುತ್ತೆ ತಾಯಿಗೆ ಮತ್ತು ಮಗುಗೆ ಇಬ್ರಿಗೂ. ಸೊ ಆ ರಕ್ತ ಒತ್ತಡ ಎಷ್ಟು ಇರಬೇಕು, ಅದು ಮತ್ತು ಶುಗರ್ ಅಂಶ ಎಷ್ಟಿರಬೇಕು, ಇಂಥದ್ರ ಬಗ್ಗೆ ಎಲ್ಲ ಅವ್ರಿಗೆ ತಿಳಿಸ್ಕೊಡೋ ಅಂಥದ್ದು, ಇವೆಲ್ಲ ಅವ್ರಿಗೆ ಹೇಳಬೇಕು. ಮತ್ತು ಯಾವುದೆಲ್ಲ ಆಹಾರಗಳನ್ನ ಅವರು ಸೇವಿಸಬಾರ್ದು, ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಡೋ ಅಂಥದ್ದು. ಸೊ ಇದುವರೆಗೂ ಗರ್ಭಾವಸ್ಥೆಯಲ್ಲಿ ತಾಯಿ ಆರೋಗ್ಯ ಏಕೆ ಮುಖ್ಯ ಮತ್ತು ಅದು ವೈದ್ಯಕೀಯ ತಪಾಸಣೆ ಎಷ್ಟು ಮಹತ್ವವನ್ನು ಪಡೆದಿದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಈ ಗರ್ಭಾವಸ್ಥೆಯಲ್ಲಿ ತಾಯಿ ಮೊದಲಿಗೆ ಪಾಲಿಸಲೇಬೇಕಾದಂತಹ ಮುಖ್ಯ ಆರೋಗ್ಯ ಕ್ರಮಗಳನ್ನ ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್. ಈಗ ಆರೋಗ್ಯ ಕ್ರಮಗಳು ಅಂತ ಹೇಳಿದ್ರೆ ಎಲ್ಲರಿಗೂ ತಲೆಯಲ್ಲಿ ಫಸ್ಟ್ ಬರೋದು ಊಟದ್ದು. ಅಂದರೆ ಏನೆಲ್ಲ ಊಟ ಮಾಡಬೇಕು, ಏನೆಲ್ಲ ನಾವು ಊಟ ಮಾಡಬಾರ್ದು. ಈಗ ನಾವು ಹೇಳೋದು ಗರ್ಭಿಣಿಯರಲ್ಲಿ ಇಂಥ ಊಟ ಮಾಡಬಾರ್ದು ಅಂತ ಯಾವುದೂ ಇಲ್ಲ. ಅದು ಪ್ರತಿಯೊಂದು ಮಹಿಳೆಯರಿಗೂ ವ್ಯತ್ಯಾಸ ಇರುತ್ತೆ. ಈಗ ಕೆಲವ್ರಿಗೆ ಪ್ರೆಗ್ನೆನ್ಸಿಯಲ್ಲಿ ಸಾಧಾರಣವಾಗಿಯೇ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ತೊಂದರೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಅಂಥವರಿಗೆ ನಾವು ಖಾರ, ಹುಳಿ ಅದೆಲ್ಲ ಸ್ವಲ್ಪ ಕಡಿಮೆ ತಿನ್ನಿ, ಮತ್ತು ಟೈಮಿಗೆ ಕರೆಕ್ಟಾಗಿ ತಿನ್ನಿ. ಮತ್ತು ಅವಾಗ ಅದು ಹೆಂಗೆ ತಿನ್ನಬೇಕು ಅಂದರೆ ಒಟ್ಟಿಗೆ ಅವ್ರಿಗೆ ತಿನ್ನೋಕ್ಕಾಗೋದಿಲ್ಲ. ಸೊ ಅವರು ಅದೇ ಈಗ 3 ಟೈಮ್ ತಿನ್ನೋ ಆಹಾರನ 6 ಟೈಮ್ ಮಾಡಿ ತಿನ್ನಿ ಅಂತ ಹೇಳೋವಂಥದ್ದು. ಇನ್ನು ಕಬ್ಬಿಣದ ಅಂಶ ಭಾಳ ಮುಖ್ಯ, ಐರನ್ ಅಂಶ ಮತ್ತು ಫೋಲಿಕ್ ಆ್ಯಸಿಡ್ ಅಂಶ ಭಾಳ ಮುಖ್ಯ. ಮತ್ತು ಥೈರಾಯ್ಡ್ ಅಂದರೆ ಅಯೋಡಿನ್ ಕಂಟೆಂಟ್. ಈಗ ಕೆಲವು ಪ್ರದೇಶಗಳಲ್ಲಿ ಅಯೋಡಿನ್ ಅಂಶ ಕಡಿಮೆ ಇರುತ್ತೆ, ಅಂಥವ್ರಿಗೆ ಥೈರಾಯ್ಡ್ ಸಮಸ್ಯೆ ಕಾಣೋವಂಥದ್ದು ತುಂಬ ಕಾಮನ್ ಇರುತ್ತೆ. ಅಂಥ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಯಾವುದು ಪೌಷ್ಟಿಕಾಂಶ ಹೆಚ್ಚು ತಿನ್ನಬೇಕು ಅವರು ಅನ್ನೋದ್ರ ಬಗ್ಗೆ ಅವ್ರಿಗೆ ಸಲಹೆ ಕೊಡಬೇಕು. ಮತ್ತು ವ್ಯಾಯಾಮ. ಈಗ ಎಲ್ಲರೂ ಪ್ರೆಗ್ನೆಂಟ್ ಆದ ತಕ್ಷಣ ನಾವು ರೆಸ್ಟ್ ತೊಗೋಬೇಕು ಅನ್ನೋದಿರುತ್ತೆ ಅವ್ರ ತಲೆಯಲ್ಲಿ. ಅಂದರೆ ನಾವು ರೆಸ್ಟ್ ತೊಗೋಬೇಕು ಅಂತ ಹೇಳಲ್ಲ, ಯಾಕಂದರೆ ಅವಶ್ಯಕತೆ ಇಲ್ಲ. ಏಕೆಂದರೆ ಪ್ರೆಗ್ನೆನ್ಸಿಯಲ್ಲಿ ತಾನಾಗೇ ತುಂಬ ರೆಸ್ಟ್ ತೊಗೊಂಡಾಗ ಏನಾಗಿರುತ್ತೆ, ಮತ್ತು ದೇಹದಲ್ಲಿ ಹಾರ್ಮೋನ್ ಇವೆಲ್ಲ ಆಗಿ
ಕಾಲುಗಳಲ್ಲಿ ರಕ್ತನಾಳಗಳಲ್ಲಿ ಹೆಪ್ಪು ಕಟ್ಟುವಂಥ ಸಮಸ್ಯೆ ತುಂಬ ಕಾಡುತ್ತೆ. ಪ್ರೆಗ್ನೆನ್ಸಿ ಇಸ್ ಎ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಂದರೆ ವೆರಿ ಹೈ ರಿಸ್ಕ್ ಅಂತ ಹೇಳ್ತೀವಿ. ಸೊ ಅಂಥ ಸಮಸ್ಯೆ ಇರೋದ್ರಿಂದ ಯಾರು ರೆಸ್ಟ್ ಮಾಡಬೇಕಂತ ಇಲ್ಲ. ಸಣ್ಣ ಪುಟ್ಟ ಮನೆ ಕೆಲಸ, ಓಡಾಡಿಕೊಂಡು ಅಡುಗೆ ಮಾಡೋವಂಥದ್ದಾಗಲಿ ಅಥವಾ ಬಗ್ಗಿ ಭಾರ ಎತ್ತೋ ಕೆಲಸಗಳು ಬೇಡ ಅಂತ ಹೇಳ್ತೀವಿ. ಅದು ಬಿಟ್ಟು ಇನ್ನು ಬೇರೆ ಎಲ್ಲ ಕೆಲಸಗಳು ಮಾಡ್ಕೋಬೋದು ಅವರು. ಮತ್ತು ಸಣ್ಣ ಪುಟ್ಟ ವ್ಯಾಯಾಮಗಳು ಕೂಡ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು 1-20 ನಿಮಿಷ ಮನೆಯಲ್ಲೇ. ಮತ್ತು ಸ್ವಚ್ಛತೆ ಮೇಂಟೈನ್ ಮಾಡಬೇಕು. ಮತ್ತು ಟೈಮಿಗೆ ಸರಿಯಾಗಿ ವೈದ್ಯಕೀಯರ ಹತ್ರ ಬಂದು ತಪಾಸಣೆ ಮಾಡಿಸ್ಕೋಬೇಕು. ಮತ್ತು ಏನೆಲ್ಲ ನಾವು ರೋಗ ಲಕ್ಷಣಗಳನ್ನ ಹೇಳಿರ್ತೀವಿ ಅವ್ರಿಗೆ, ಆ ರೋಗ ಲಕ್ಷಣದ ಬಗ್ಗೆ ಅವರಿಗೆ ಕರೆಕ್ಟ್ ಅಂದರೆ ಅದನ್ನು ತಿಳ್ಕೊಂಡು ಸಮಯಕ್ಕೆ ಕರೆಕ್ಟಾಗಿ ಬಂದು ಅವರು ವೈದ್ಯರ ಹತ್ರ ತೋರಿಸ್ಕೋಬೇಕು. ಸಾಧಾರಣವಾಗಿ ಏನಂತೆ ಮೊದಲನೇ ಸತಿ ಅಂದರೆ ಪ್ರೆಗ್ನೆಂಟ್ ಅವ್ರಿಗೆ ಮಗುದು ಮೂಮೆಂಟ್ಸ್ಗಳ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಹೇಳ್ಕೊಡ್ಬೇಕು. ಕೆಲವರು ಒಂದಿನ ಆಗಿಲ್ಲ ಅಲ್ಲ, ಏನಾಗಲ್ಲ ಬಿಡು, ನಾಳೆ ಹಾಡುತ್ತೆ ಅಂತೇಳಿ ಗೊತ್ತಾಗದೇ ಬಿಟ್ಬಿಟ್ಟಿರ್ತಾರೆ. ಆ ಥರ ಆಗುವಂಥದ್ದು ನಾವು ಅಂಥದನ್ನ ಡೈಲಿ ತುಂಬ ನೋಡ್ತಾ ಇರ್ತೀವಿ. ಸೊ ಅಂಥದ್ರ ಬಗ್ಗೆ ಅಂಥ ಜನಗಳಿಗೆ ಸ್ವಲ್ಪ ಜಾಸ್ತಿ ಜಾಗೃತಿ ಮೂಡಿಸ್ಬೇಕು. ಮತ್ತು ಚುಚ್ಚುಮದ್ದುಗಳ ಟೈಮಿಗೆ ಕರೆಕ್ಟಾಗಿ ಹಾಕಿಸ್ಕೋಬೇಕು, ಸ್ಕ್ಯಾನಿಂಗ್ ಕರೆಕ್ಟಾಗಿ ಮಾಡಿಸ್ಕೋಬೇಕು. ಇವೆಲ್ಲನೂ ಕೂಡ ಆರೋಗ್ಯ ಕ್ರಮಗಳೇ. ಆರೋಗ್ಯ ಕ್ರಮ ಅಂದರೆ ಬರೀ ತಿನ್ನೋದಷ್ಟೇ ಬರೋದಿಲ್ಲ. ವೈದ್ಯಕೀಯ ಸಲಹೆನ ಕರೆಕ್ಟಾಗಿ ಟೈಮಿಗೆ ಅವ್ರು ಏನು ಮಾತ್ರೆ ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ತೊಗೊಳ್ಳೋ ಅಂಥದ್ದು, ಮತ್ತು ಕರೆಕ್ಟಾಗಿ ರಕ್ತ ಪರೀಕ್ಷೆಗಳು ಮಾಡಿಸ್ಕೊಳ್ಳೋ ಅಂಥದ್ದು, ಬಂದು ಚೆಕಪ್ ಮಾಡಿಸ್ಕೊಳ್ಳೋ ಅಂಥದ್ದು, ಇವೆಲ್ಲನೂ ಕೂಡ ಅದರಲ್ಲಿ ಸೇರುತ್ತೆ. ಮಾತಾಡ್ತಾ ಹೇಳಿದ್ರಿ ಚುಚ್ಚುಮದ್ದುಗಳು ಮತ್ತು ಲಸಿಕೆಗಳು ಹಾಕಿಸ್ಕೋಬೇಕು ಸಮಯಕ್ಕೆ ಸರಿಯಾಗಿ ಅಂತ. ಹಾಗಿದ್ರೆ ಈ ಗರ್ಭಾವಸ್ಥೆಯಲ್ಲಿ ಲಸಿಕೆಗಳ ಪಾತ್ರ ಏನಿದೆ ಮೇಡಮ್? ಈಗ ಲಸಿಕೆಗಳನ್ನ ಯಾಕೆ ಕಂಡಿಡಿದ್ರು ಅಂತ ಹೇಳಿದರೆ, ಆಗಿನ ಕಾಲದಲ್ಲಿ ತುಂಬ ಮಾರಕ ಕಾಯಿಲೆಗಳಿದ್ವು. ಅದನ್ನು ತಡೆಗಟ್ಟಲಿಕ್ಕೆ ಅಂತ ಹೇಳಿ ಈ ಲಸಿಕೆಗಳನ್ನ ಕಂಡಿಡಿದಿದ್ದು. ಕಾಯಿಲೆಗಳು ತಾಯಿಗೂ ತೊಂದರೆ ಉಂಟು ಮಾಡುತ್ತೆ, ಮಗುಗೂ ತೊಂದರೆ ಉಂಟು ಮಾಡುತ್ತೆ. ಇದು ಮಗುಗೆ ಹೆಂಗೆ ಹೆಲ್ಪ್ ಮಾಡುತ್ತೆ ಹಂಗಿದ್ರೆ ಅಂತ ಕೇಳಿದರೆ, ಈಗ ನಾವೇನು ಲಸಿಕೆನ ಕೊಡ್ತೀವೋ ಇದು ಆ್ಯಂಟಿಬಾಡೀಸ್ ಅಂತ ಹೇಳಿ ಒಂದು ಅಂಶನ ತಾಯಿಯ ರಕ್ತನಾಳಗಳಲ್ಲಿ ಉತ್ಪತ್ತಿ ಮಾಡುತ್ತೆ. ಈ ಆ್ಯಂಟಿಬಾಡೀಸು ಮಗುಗೆ ಹೋಗಿ ಮಗುವನ್ನು ರಕ್ಷಣೆಗೊಳಿಸುತ್ತೆ ಆ ಮಾರಕ ಕಾಯಿಲೆಗಳಿಂದ. ಇದು ಹುಟ್ಟು ಅಂದರೆ ಮಗುಗೆ ದೇಹದಲ್ಲಿ ಆ ಆ್ಯಂಟಿಬಾಡೀಸ್ ಅದು ತಾನಾಗೆ ಉತ್ಪತ್ತಿ ಆಗೋಕ್ಕೆ ಅಟ್ಲೀಸ್ಟ್ 2 ತಿಂಗಳು ಸಮಯ ಬೇಕಾಗುತ್ತೆ. ಅಂದರೆ ಹುಟ್ಟಿದ 2 ತಿಂಗಳು ನಂತರ. ಅಲ್ಲಿ ತನಕ ತಾಯಿಯಿಂದ ಏನೆಲ್ಲ ಈ ಆ್ಯಂಟಿಬಾಡೀಸ್ ಹೋಗಿರುತ್ತೋ ಇದು ಮಗುಗೆ ಶಕ್ತಿ ಕೊಡುತ್ತೆ ಅದ್ರ ವಿರುದ್ಧ ಅಂದರೆ ಹೋರಾಡೋದಕ್ಕೆ. ಸೊ ಇಂಥದ್ರಲ್ಲಿ ಯಾವುದು ತುಂಬ ಕಾಮನ್ ಆಗಿ ಅಂದರೆ ಸಾಮಾನ್ಯವಾಗಿ ನೋಡ್ತಿದ್ರು ಅಂದರೆ ಆ ಕಾಲದಲ್ಲಿ ಟೆಟಾನಸ್ ಅಂತ ಹೇಳಿ. ಈ ಟೆಟಾನಸ್ ಯಾಕೆ ಸಾಮಾನ್ಯವಾಗಿ ಬರ್ತಿತ್ತು ಅಂದರೆ ಆವಾಗ ಅವರು ಅಷ್ಟು ಶುದ್ಧತೆನ ಕಾಪಾಡ್ತಿರ್ಲಿಲ್ಲ. ಏನು ಆಗ ಪರಿಸ್ಥಿತಿ ಹಂಗಿತ್ತು. ಯಾವುದು ಸಿಸರ್ ಸಿಗುತ್ತೆ ಅದರಲ್ಲಿ ಕಟ್ ಮಾಡಿಬಿಡೋದು. ಅಂದರೆ ತಾಯಿದು ಮತ್ತು ಮಗುದು ಅಂಬಲಿಕಲ್ ಕಾರ್ಡ್ ಅಂತ ಕೇಳಿರ್ತೀರ, ಕರುಳು ಬಳ್ಳಿ ಅಂತ, ಅದನ್ನು ಕಟ್ ಮಾಡಬೇಕಾದ್ರೆ ಮತ್ತು ನಾವು ಪ್ರತಿ ಸತಿ ಚೆಕ್ ಮಾಡ್ತೀವಿ ಜಾಗ ಎಷ್ಟು ಓಪನ್ ಆಗಿದೆ ಅಂತೇಳಿ. ಆವಾಗೆಲ್ಲ ಅಷ್ಟು ಯಾರೂ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಿರ್ಲಿಲ್ಲ. ಸೊ ಆವಾಗ ಟೆಟಾನಸ್ ರೋಗ ತಾಯಿನ ಮಗುನ ಇಬ್ಬರೂ ಕೂಡ ಅಂದರೆ ಅಷ್ಟು ಕಾಮನ್ ಇತ್ತು. ಅಂದರೆ ಮರಣ ಹೊಂದಂಥದ್ದು ಕೂಡ ತುಂಬ ಜಾಸ್ತಿ ಇರ್ತಾಯಿತ್ತು. ಸೊ ಅದನ್ನು ತಡೆಗಟ್ಟಲಿಕ್ಕೆ ಅಂತೇಳಿ TT ಇಂಜೆಕ್ಷನ್ ಅಂತ ಬಂತು. ಫಸ್ಟು TT ಅಂತ ಬಂತು, ನೆಕ್ಸ್ಟು TD ಅಂತ ಬಂತು. ಅಂದರೆ ಫಸ್ಟು ಟೆಟಾನಸ್ ಅಷ್ಟೇ, ನೆಕ್ಸ್ಟು ಟೆಟಾನಸ್ ಮತ್ತು ಡಿಪ್ತೀರಿಯಾ ರೋಗ ಅಂತ ಹೇಳಿ ಅದು ಶ್ವಾಸಕೋಶನ ಇದು ಮಾಡುತ್ತೆ, ಅಂದರೆ ಅಫೆಕ್ಟ್ ಮಾಡುತ್ತೆ. ಇನ್ನೊಂದು ಅಂದರೆ ಪರ್ಟೂಸಿಸ್ ಅಂತ ಹೇಳ್ತೀವಿ, ಅದು ಕೂಡ ಶ್ವಾಸಕೋಶನ ಇದು ಮಾಡೋವಂಥದ್ದು. ಅಂದರೆ ಕೆಮ್ಮು, ತೀವ್ರತೆಯಿಂದ ಕೆಮ್ಮು ಬಂದು ಉಸಿರು ಕಟ್ಟಿ ಮರಣ ಹೊಂದಂಥ ಕಾಯಿಲೆ ಅವೆರಡೂ. ಈಗ ನಾವು ಕೊಡೋ ಅಂಥದ್ದು TD ಅಂತ ಹೇಳಿ ಕೊಡೋದು. ಅದು ಯಾವಾಗ ಕೊಡಬೇಕು? ಮೊದಲನೇ ಸತಿ ತಾಯಿ ಯಾವಾಗ ವೈದ್ಯರನ್ನು ಭೇಟಿ ಮಾಡ್ತಾರೋ ಆವಾಗ ಮೊದಲನೇ ಇಂಜೆಕ್ಷನ್ ಕೊಡ್ತೇವೆ. ಇನ್ನು 2ನೇ ಇಂಜೆಕ್ಷನ್ ಯಾವಾಗ ಕೊಡಬೇಕು ಅಂತಂದರೆ, ಇದೆಲ್ಲ ಚುಚ್ಚುಮದ್ದುಗಳಲ್ಲಿ ನಾನಾ ಥರದ ಚುಚ್ಚುಮದ್ದುಗಳಿರುತ್ತೆ. ಇದು ಹೇಳೋದು ಟಾಕ್ಸೈಡ್ ಅಂತ. ಸೊ ಇದಕ್ಕೆ ಅಟ್ಲೀಸ್ಟ್ ಇಲ್ಲ ಅಂದರೂ 1 ತಿಂಗಳು ಗ್ಯಾಪ್ ಅಂತೂ ಕೊಡಲೇಬೇಕು. ಇನ್ನೂ ಒಂದೇನಂತ ಹೇಳಿದ್ರೆ, ಈಗ 3 ವರ್ಷಕ್ಕೆ ಮುಂಚೆ ಡೆಲಿವರಿ ಆದವ್ರಿಗೆ ನಾವು 2 ಇಂಜೆಕ್ಷನ್ ಕೊಡಲ್ಲ, ಅವರಿಗೆ 1 ಇಂಜೆಕ್ಷನ್ ಸಾಕು. ಯಾಕಂದರೆ ಇದು ಅಲ್ಲಿ ತನಕ ಇನ್ನೂ ಅದ್ರದ್ದು ಕೆಲಸ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ 1 ಇಂಜೆಕ್ಷನ್ ತೊಗೊಂಡ್ರೆ ಸಾಕು. ಇನ್ನೊಂದು ಹೇಳಿದೆ ಪರ್ಟೂಸಿಸ್ ಅಂತ ಹೇಳಿ, ಇದು ಎಲ್ಲ ಕಡೆ ಇನ್ನು ಕೊಡ್ತಾ ಇಲ್ಲ, ಬಟ್ ಆದರೆ ಕೊಡ್ಬೋದು. TDAP ಅಂತ ಹೇಳಿ ಬರುತ್ತೆ. ಇದು ಅಂದರೆ 6.5 ತಿಂಗಳಿಂದ 9 ತಿಂಗಳು ಸಮಯದ ತನಕ ಕೊಡೋ ಅಂಥದ್ದು. ಇದು 1 ಇಂಜೆಕ್ಷನ್ನು. ಮತ್ತು ಇನ್ನೆಲ್ಲ ಯಾವುದೆಲ್ಲ ಲಸಿಕೆಗಳು ನಾವು ಕೊಡ್ತೀವಿ ಅಂತ ಹೇಳಿದರೆ, ಅದು ಆವಾಗಲೇ ನಾನು ಹೇಳ್ದಂಗೆ ಅದು ಆಯಾಯ ಜಾಗಗಳಿಗೆ ಸಂಬಂಧಪಟ್ಟಂತೆ. ಈಗ ಇನ್ಫ್ಲುಯೆನ್ಸಾ ಅಂತ ಕೇಳಿರ್ತೀರ, ಅಂದರೆ ನೆಗಡಿ, ಕೆಮ್ಮು ಅವೆಲ್ಲ. ಇದೆಲ್ಲ ಸೀಸನಲ್ ಅಂತಂದರೆ ಅಂತಂತ ಇದ್ರೆ ಟೈಮಲ್ಲಿ ಬರುತ್ತೆ ಅಷ್ಟೇ. ಈಗ ಇದು ಇನ್ಫ್ಲುಯೆನ್ಸಾ ಯಾವ ಟೈಮಲ್ಲಿ? ಚಳಿಗಾಲದಲ್ಲಿ ಜಾಸ್ತಿ. ಸೊ ಎಲ್ಲಿ ಅಂಥ ಮಹಿಳೆಯರು ಇರ್ತಾರೋ ಅಂಥ ಜಾಗದಲ್ಲಿ ಆ ಮಹಿಳೆಯರಿಗೆ ಇಂಜೆಕ್ಷನ್ ಕೊಡ್ಬೋದು. ಇದು ಕೂಡ ವರ್ಷಕ್ಕೆ 1 ಸತಿ ತೊಗೊಂಡ್ರೆ ಆಯಿತು ಅಷ್ಟೇ ಇಂಜೆಕ್ಷನ್ನು. ಇನ್ನು ಯಾವ ಇಂಜೆಕ್ಷನ್ ಕೊಡ್ಬೋದು ಅಂತ ಹೇಳಿದರೆ,
ರೇಬಿಸ್ ಇಂಜೆಕ್ಷನ್ ಅಂತ ಕೇಳಿರ್ತೀರ, ಇದನ್ನು ಕೂಡ ಕೊಡ್ಬೋದು. ಇನ್ನೆಲ್ಲ ಯಾವುದನ್ನು ತೊಗೊಳ್ಬಾರ್ದು ಅಂತ ಹೇಳಿದರೆ ಅಂದರೆ ಮಂಪ್ಸ್, ಮೀಸಲ್ಸ್, ರುಬೆಲ್ಲಾ ಅಂತ MMR ವ್ಯಾಕ್ಸಿನ್ ಅಂತ ಕೇಳಿರ್ತೀರ. ಈ ವ್ಯಾಕ್ಸಿನ್ನ ಪ್ರೆಗ್ನೆನ್ಸಿಯಲ್ಲಿ ಕೊಡೋಕ್ಕೆ ಬರಲ್ಲ. ಇದು ಯಾಕೆ ಕೊಡೋಕ್ಕೆ ಬರಲ್ಲ ಅಂದರೆ ಇದನ್ನೆಲ್ಲ ಲೈವ್ ವೈರಸ್ ಅಂತಂದರೆ ಜೀವಂತ ಇರೋ ಕೀಟಾಣುವಿಂದ ಮಾಡಿರ್ತಾರೆ. ಸೊ ಇದೆಲ್ಲ ತಾಯಿಗೆ ಮತ್ತೆ ಆ ಇನ್ಫೆಕ್ಷನ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದನ್ನು ಕೊಡಲ್ಲ. ಮತ್ತು ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕೊಡಲ್ಲ. ಇನ್ನು ಕೆಲವುದು ಹೆಪಟೈಟಿಸ್ A ಮತ್ತು B, ಇದು ಕೂಡ ಯಾರೆಲ್ಲ ಐ ರಿಸ್ಕ್ ಪೀಪಲ್ ಅಂತ ಹೇಳ್ತೀವಿ, ಅಂದರೆ ಯಾರಿಗೆ ಈಗ ಹೆಲ್ತ್ ಸೆಕ್ಟರಲ್ಲಿ ಕೆಲಸ ಅಂತ ಮಾಡ್ತಿರೋ ಒಂದು ವೈದ್ಯರು ಇರ್ಬೋದು, ಅಥವಾ ಬೇರೆ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಇರ್ಬೋದು, ಲ್ಯಾಬಲ್ಲಿ ಕೆಲಸ ಮಾಡ್ತಿರೋರು ಅಥವಾ ನರ್ಸ್ಗಳಿರ್ತಾರೆ, ಅಂಥವರಲ್ಲಿ ಹೆಪಟೈಟಿಸ್ B ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರು ಅದನ್ನು ತೊಗೊಳ್ಬೋದು, ತೊಗೊಳ್ಳೇಬಾರ್ದು ಅಂತ ಏನಿಲ್ಲ. ಸೊ ಇವೆಲ್ಲ ಚುಚ್ಚುಮದ್ದುಗಳು, ಇವೆಲ್ಲ ಯಾಕೆ ಮುಖ್ಯ ಅಂದರೆ ಇವೆಲ್ಲ ಸಾಮಾನ್ಯವಾಗಿ ಈ ಕಾಣುವಂಥ ರೋಗಗಳು ಮತ್ತು ಇವು ಮಾರಕ ರೋಗಗಳು. ಸೊ ಇದನ್ನು ತಡೆಗಟ್ಟಲಿಕ್ಕೆ ಅಂತ ಇರಬೇಕಾದ್ರೆ ನಾವು ಅದನ್ನು ಕೊಡಬೇಕಲ್ಲ, ಕೊಡಬಾರ್ದು ಅಂತ ಇದು ಮಾಡಬಾರ್ದು. ಮತ್ತು ಸೊ ಇದಿಷ್ಟು ಚುಚ್ಚುಮದ್ದುಗಳನ್ನ ನಾವು ಕೊಡ್ಬೋದು. ಚುಚ್ಚುಮದ್ದುಗಳ ಬಗ್ಗೆ ಮತ್ತು ಲಸಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಹಾಗಿದ್ರೆ ಈ ಮಾತೃತ್ವ ಆರೋಗ್ಯದಲ್ಲಿ ಕುಟುಂಬದ ಪಾತ್ರನ ತಿಳಿಸ್ಬೋದಾ ಮೇಡಮ್? ಇದು ತುಂಬ ಮುಖ್ಯ. ಯಾಕಂತಂದರೆ ಈಗ ಎಷ್ಟೊಂದು ಜನ ಗರ್ಭಿಣಿಯರು ಇರ್ತಾರೆ, ಅವ್ರಿಗೆ ಪಾಪ ಮನೆಯಲ್ಲಿ ಯಾರು ಅವ್ರಿಗೆ ಅಂದರೆ ಗರ್ಭಿಣಿ ಅಂತ ಅಂದ ತಕ್ಷಣ ಅವ್ರಿಗೆ ದೇಹದಲ್ಲಿ ನಾನಾ ರೀತಿ ಬದಲಾವಣೆಗಳಾಗಿರುತ್ತೆ. ಈಗ ತೂಕ ಜಾಸ್ತಿ ಆಗೋಂಥದ್ದಿರ್ಬೋದು, ಹಾರ್ಮೋನ್ ವ್ಯತ್ಯಾಸದಿಂದ ಮುಖದಲ್ಲಿ ಇದೆಲ್ಲ ಬರುತ್ತೆ, ಮಾರ್ಕ್ಸ್ ಎಲ್ಲ ಬರುತ್ತೆ. ಮತ್ತು ದೈಹಿಕ ಅಲ್ಲದೆ ಬೇರೆ ಮಾನಸಿಕ ಬದಲಾವಣೆಗಳು ಕೂಡ ಆಗಿರುತ್ತೆ. ಅಂದರೆ ಮೊದಲನೇ ಸತಿ ಪ್ರೆಗ್ನೆಂಟ್ ಆಗಿರ್ತಾರೆ, ಅದ್ರ ಬಗ್ಗೆ ಏನೋ ಅವ್ರಿಗೆ ಗೊತ್ತಿರಲ್ಲ, ಏನೆಲ್ಲ ಲಕ್ಷಣಗಳಿರುತ್ತೆ. ಈಗ ಮಗು ಅಂದರೆ ಹೆರಿಗೆ ನೋವಿನ ಬಗ್ಗೆ ಭಯ ಇರುತ್ತೆ, ಹೆರಿಗೆ ಆದರೆ ಮಗುನ ಹೆಂಗೆ ನೋಡ್ಕೊಳ್ಳಿ ನಾನು, ಇಂಥದ್ದೆಲ್ಲ ಅವ್ರಿಗೆ ನಾನಾ ರೀತಿಯ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಇಂಥ ಸಮಯದಲ್ಲಿ ಅವ್ರಿಗೆ ಯಾರು ಧೈರ್ಯ ತುಂಬಕ್ಕಿರ್ತಾರೆ? ಈಗ ವೈದ್ಯರು ಬಂದಾಗ ಎಷ್ಟು ಸಹಾಯ ಮಾಡ್ಬೋದೋ ಅಷ್ಟು ಮಾಡ್ಬೋದು. ಆದರೆ ಅವರು 24 ಗಂಟೆ ಟೈಮ್ ಇರೋವಂಥದ್ದು ಮನೆಯಲ್ಲಿರೋರು ಅಂದರೆ ಅವ್ರ ತಂದೆ ತಾಯಿ ಇರ್ಬೋದು, ಅಥವಾ ಅವ್ರದ್ದು ಯಜಮಾನರು ಮತ್ತು ಅವ್ರದ್ದು ಅತ್ತೆ ಮಾವ, ಇವರೆಲ್ಲ ಅವ್ರಿಗೆ ಧೈರ್ಯ ತುಂಬಬೇಕು. ಇದೆಲ್ಲ ಏನೂ ಇಲ್ಲ, ನಾವಿರ್ತೀವಿ, ನಾವು ನಿಮಗೆ ಸಹಾಯ ಮಾಡ್ತೀವಿ, ಇವೆಲ್ಲ ಲಕ್ಷಣಗಳು. ಈಗ ಇರ್ತಾರಲ್ವ, ಅತ್ತೆ ಇರ್ತಾರೆ, ಈಗ ಅವ್ರಿಗೂ ಹೆರಿಗೆ ಆಗಿರುತ್ತೆ, ಈಗ ಅವರು ಸ್ವಲ್ಪ ಧೈರ್ಯ ತುಂಬಬೇಕು. ಏನಿಲ್ಲ, ಹೆರಿಗೆ ನೋವು ಹಿಂಗಿರುತ್ತೆ, ಅದೇನೂ ಆಗಲ್ಲ, ಮಗು ಹುಟ್ಟಿದ್ರೆ ನಾವಿರ್ತೀವಿ, ನಾವು ನಿನಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ. ತುಂಬ ಜನಕ್ಕೆ ಖಿನ್ನತೆ, ಆ್ಯಂಗ್ಸೈಟಿ ಅಂತ ಹೇಳ್ತೀವಿ, ತುಂಬ ಭಯ ಪಟ್ಕೊಳ್ಳೋದು, ಆತಂಕ ಆಗೋವಂಥದ್ದು, ಇದೆಲ್ಲ ಸಾಮಾನ್ಯವಾಗಿ ಇರುತ್ತೆ. ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರೆಗ್ನೆಂಟ್ ಅಂದರೆ ಅವ್ರ ತಾಯಂದಿರ ಜೊತೆ ಅವ್ರಿಗೆ ಸಾಕಷ್ಟು ಭಯ ಕಾಡ್ತಾ ಇರುತ್ತೆ. ಏನಾಗ್ಬಿಡುತ್ತೋ, ಯಾವಾಗ ಈಗ ಅವ್ರಿಗೆ ಯಾವಾಗ ಪ್ರತಿ ಒಂದು ಹಂತದಲ್ಲೂ ಭಯ ಇರುತ್ತೆ, ಏನಾಗ್ಬಿಡುತ್ತೆ ಮಗುಗೆ, ನನಗೇನಾದರೂ ಆಗ್ಬಿಡುತ್ತಾ, ಈಗ ಸಡನ್ನಾಗಿ ಏನೋ BP ಬಂತು, ಈಗ BP ಬಂದುಬಿಟ್ಟಿದೆ, ಇದಕ್ಕೆ ನಾನು ಇನ್ನೊಂದು ಮಾತ್ರೆ ತೊಗೋಬೇಕು, ಈಗ ಇನ್ನೇನಾಗುತ್ತೋ, ಇದ್ರ ಬಗ್ಗೆ ಎಲ್ಲ ಭಯ ಇರುತ್ತೆ ಅವ್ರಿಗೆ. ಸೊ ಇಂಥದನ್ನೆಲ್ಲ ಸ್ವಲ್ಪ ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು, ಮತ್ತು ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಪೌಷ್ಟಿಕವಾದ ಆಹಾರವನ್ನು ಕೊಡುವಂಥದ್ದು, ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಬಂದು ತೋರಿಸೋ ಅಂಥದ್ದು. ಮತ್ತು ತುಂಬ ಜನಕ್ಕೆ ಇರುತ್ತೆ, ಅವ್ರಿಗೆ ಮನೆಯಲ್ಲಿ ಕರ್ಕೊಂಡು ಬರೋಕ್ಕೆ ಯಾರೂ ಇರಲ್ಲ. ನಾವು ಹೇಳಿರ್ತೀವಿ ಇಂಥ ತಾರೀಖು ಬನ್ನಿ, ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ. ಬರೋಕ್ಕಾಗಿರಲ್ಲ. ಯಾಕೆ ಬಂದಿಲ್ಲ ಅಂದರೆ ಮನೇಲಿ ಯಾರೂ ಇರಲಿಲ್ಲ ಕರ್ಕೊಂಡು ಬರೋಕ್ಕೆ, ಯಾರೂ ನಮಗೆ ಇದು ಮಾಡಲ್ಲ, ಎಲ್ಲರೂ ಅಲ್ಲಲ್ಲೊಂದು ಕಡೆ ಕೆಲ್ಸಕ್ಕೆ ಹೋಗಿರ್ತಾರೆ. ಇಂಥದ್ದೆಲ್ಲ ಮಾಡೋದ್ರಿಂದ ಈಗಾಗಲೇ ಅವರಲ್ಲಿ ತುಂಬ ಆತಂಕ ಇರುತ್ತೆ. ಇವೆಲ್ಲ ಮಾಡಿದ್ರೆ ಅವ್ರಿಗೆ ಇನ್ನೂ ಆತಂಕ ಜಾಸ್ತಿ ಆಗುತ್ತೆ. ನನ್ನನ್ನು ಯಾರೂ ನೋಡ್ತಿಲ್ಲ, ನನಗೆ ಯಾರೂ ಮಾಡ್ತಿಲ್ಲ, ನಾನು ಒಬ್ಬಳೇ ಇದ್ದೀನಿ, ನಾನೇನು ಮಾಡಬೇಕು, ಇಂಥ ಖಿನ್ನತೆ ಅವರಲ್ಲಿ ಜಾಸ್ತಿ ಆಗ್ತಾ ಹೋದಂಗೆ ಇದು ಅವ್ರಿಗೆ ಹೆರಿಗೆ ನಂತರನೂ ಕೂಡ ಅದು ಹಂಗೆ ಉಳ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ. ಇದು ಕೆಲವ್ರಿಗೆ ಏನಾಗುತ್ತೆ, ಪ್ರೆಗ್ನೆನ್ಸಿಲಿ ಬಂದಂಥ ಖಿನ್ನತೆ ಅಥವಾ ಆತಂಕ ಅನ್ನೋದು ಅವ್ರಿಗೆ ಜೀವನ ಪೂರ್ತಿ ಉಳ್ಕೊಂಡ್ಬಿಡುತ್ತೆ. ಸೊ ಇದೆಲ್ಲ ಜನಗಳಿಗೆ ಏನಿದೆ, ನಮಗೂ ಆಗಿದೆ, ಅವ್ರಿಗೂ ಅದೇ ಅಲ್ವಾ ಅನ್ನೋದು ಒಂದು ಅವ್ರ ತಲೆಯಲ್ಲಿರುತ್ತೆ. ಬಟ್ ಆ ಥರ ಅಲ್ಲ. ಯಾಕಂದರೆ ನಾವು ಈಗಿಂದನೇ ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬ್ತಾ ಬಂದರೆ ನೆಕ್ಸ್ಟ್ ಆಗುವಂಥ ಎಷ್ಟೊಂದು ತೊಂದರೆಗಳನ್ನ ತಡಿಬೋದು. ಸೊ ಹಂಗಾಗಿ ಕುಟುಂಬದವ್ರದ್ದು ಪಾತ್ರ ತುಂಬಾ ಇದೆ. ಈಗ ಅವ್ರಿಗೆ ಆಹಾರದೂ ಅಷ್ಟೇ. ಈಗ ಊಟದೆಲ್ಲ ಎಷ್ಟೊಂದು ಜನಕ್ಕೆ ಪೌಷ್ಟಿಕಾಂಶದ ಕೊರತೆ ಇರುತ್ತೆ. ಈಗ ಎಷ್ಟು ಸಾಧ್ಯವಾಗುತ್ತೋ ಅವ್ರ ಕೈಯಿಂದ ಅಷ್ಟು ಅವರು ಸಹಾಯ ಮಾಡಬೇಕು. ಎಷ್ಟು ಪೌಷ್ಟಿಕಾದ ಆಹಾರ ಕೊಡಲಿಕ್ಕಾಗುತ್ತೋ ಅಷ್ಟನ್ನು ಕೊಡಬೇಕು. ಈಗ ಟ್ಯಾಬ್ಲೆಟ್ಗಳು ನಾವು ತುಂಬ ಹೇಳಲ್ಲ ಪ್ರೆಗ್ನೆನ್ಸಿಯಲ್ಲಿ, ಬೇಕಾದಂಥ ಮಾತ್ರೆಗಳಷ್ಟೇ ಹೇಳೋದು. ಆ ಮಾತ್ರೆಗಳನ್ನ ಅವ್ರಿಗೆ ಒದಗಿಸ್ಕೊಡೋ ಅಂಥದ್ದು, ಮತ್ತು ಸಮಯಕ್ಕೆ ಸರಿಯಾಗಿ ವೈದ್ಯರ ಹತ್ರ ಕರ್ಕೊಬರೋಂಥದ್ದು, ಮತ್ತು ಅವ್ರ ಸಮಸ್ಯೆನ ಹೇಳ್ಕೊಂಡಾಗ ನನಗೆ ಆಗ್ತಿದೆ ಅಂತ ಹೇಳಿದಾಗ ಅದಕ್ಕೆ ಅವ್ರು ಕಾಳಜಿ ತೋರಿಸಿ ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ತುಂಬಿ, ಸರಿ ಆಯಿತು ಹೋಗೋಣ, ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ, ಮಾಡೋಣ
ಅಂತ ಹೇಳಿ ಅವ್ರಿಗೆ ಇದು ಮಾಡೋವಂಥದ್ದು, ಅಂದರೆ ಸ್ವಲ್ಪ ಅವ್ರಿಗೆ ಅಂದರೆ ಆತ್ಮಸ್ಥೈರ್ಯ ಕೊಡೋವಂಥದ್ದು ಇಂಥದ್ದೆಲ್ಲ ಮಾಡಬೇಕು. ಏಕೆಂದರೆ ತುಂಬ ಸಾಮಾನ್ಯವಾಗಿ ನೋಡ್ತೀವಿ ನಾವು ಕುಟುಂಬದವರು ಜಾಸ್ತಿ ಅಂದರೆ ಎಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಅಯ್ಯೋ ನಾವು ಕೆಲ್ಸಕ್ಕೆ ಹೋದ್ವಿ ಇದು ಮಾಡಿ, ಈಗ ಎಷ್ಟು ಅಂದರೆ ಪ್ರೆಗ್ನೆಂಟ್ ಆಗೋದು ಎಷ್ಟು ಮುಖ್ಯನೋ ಅದನ್ನು ಉಳಿಸ್ಕೊಳ್ಳೋ ಅಂಥದ್ದು ಅಷ್ಟೇ ಮುಖ್ಯ. ಏಕಂತಂದರೆ ತಾಯಿಗೆ ಅಷ್ಟು ಇದಿರುತ್ತೆ, ಹಾರ್ಮೋನ್ ವ್ಯತ್ಯಾಸದಿಂದನೇ ಅವರಲ್ಲಿ ತುಂಬ ಮಾನಸಿಕ ಬದಲಾವಣೆಗಳಾಗಿರುತ್ತೆ. ಅದ್ರ ಜೊತೆ ಕುಟುಂಬದವರು ಒತ್ತಡ ಹಾಕಿದರೆ ಮತ್ತೆ ಇನ್ನೂ ಅದು ದುಪ್ಪಟ್ಟಾಗುತ್ತೆ. ಸೊ ಅವ್ರಿಗೆ ಅವಾಗ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಅವಾಗ ಅವ್ರಿಗೆ ಏನಾಗೋದು ಅಂಥದ್ದು ಒಂಥರ ಕೆಲಸದಲ್ಲಿ ಆಸಕ್ತಿ ಹೋಗ್ಬಿಡುತ್ತೆ. ಮನೆಯಲ್ಲಿ ಏನಕ್ಕೋ ಅವರು ಯಾರೇನು ಮಾತಾಡ್ಸಿದ್ರು ಮಾತಾಡಲ್ಲ, ಒಂದೇ ಕಡೆ ಕುತ್ಕೊಳ್ಳೋ ಅಂಥದ್ದು, ತುಂಬ ಅಳೋ ಅಂಥದ್ದು, ಇಂಥವೆಲ್ಲ ಕಾಣಿಸ್ಕೊಳ್ಳುತ್ತೆ. ಇವೆಲ್ಲ ಮಗು ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಸೊ ಹಂಗಾಗಿ ಕುಟುಂಬದ ಇದು ತುಂಬ ಮುಖ್ಯ, ಅವ್ರದ್ದು ಪಾತ್ರ ತುಂಬ ಮುಖ್ಯ. ಹಾಗಿದ್ರೆ ಈ ಸಮಾಜವು ತಾಯಂದಿರ ಆರೋಗ್ಯವನ್ನು ಬೆಂಬಲಿಸೋದು ಹೇಗೆ ಸಹಕರಿಸಬೇಕಾಗುತ್ತೆ? ಸಮಾಜ ಕೂಡ ಸಮಾಜದ್ದು ಕೂಡ ಈಗ ಸಮಾಜ ಅಂತ ತಗೊಳ್ತಾ ಅಂತ ಹೇಳಿದರೆ ಅದರಲ್ಲಿ ಎಲ್ಲ ಬರ್ತಾರೆ. ಕುಟುಂಬದವರು ಬರ್ತಾರೆ, ವೈದ್ಯಕೀಯರು ಬರ್ತಾರೆ, ವೈದ್ಯಕೀಯ ಸಿಬ್ಬಂದಿಯವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಸೊ ಅದರಲ್ಲಿ ಮೊದಲನೇದು ಹೇಗೆ ಅಂತಂದರೆ ಅದೇ ವೈದ್ಯಕೀಯರು ಅವ್ರಿಗೆ ಏನೆಲ್ಲ ಸಲಹೆಗಳು ಕೊಡಬೇಕು ಅದನ್ನು ಈಗಾಗಲೇ ನಾನು ಹೇಳಿದೆ. ಪೌಷ್ಟಿಕಾಂಶದಿರ್ಬೋದು, ವ್ಯಾಯಾಮದಿರ್ಬೋದು, ಸಮಯಕ್ಕೆ ಸರಿಯಾಗಿ ಬಂದು ತೋರಿಸ್ಕೊಳ್ಳೋ ಅಂಥದ್ದು, ಇಂಥದ್ರ ಬಗ್ಗೆ ಎಲ್ಲ ಅವ್ರಿಗೆ ಕರೆಕ್ಟಾಗಿ ಜಾಗೃತಿ ಮೂಡಿಸ್ಬೇಕು. ಫ್ಯಾಮಿಲಿಯವ್ರಿಗೂ ಹೇಳಬೇಕು, ತಾಯಿಗೂ ಹೇಳಬೇಕು. ಮತ್ತು ಇನ್ನು ಏನಂದರೆ ನಮ್ಮಲ್ಲಿ ಎಷ್ಟೊಂದು ಸ್ವಸಹಾಯ ಸಂಘಗಳಿದ್ದಾವೆ, ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಇವರೆಲ್ಲ ಮನೆಗೂ ಹೋಗಿ ಏನು ಟ್ಯಾಬ್ಲೆಟ್ಗಳಿರುತ್ತೆ, ಫೋಲಿಕ್ ಆ್ಯಸಿಡ್ ಮಾತ್ರೆ ಇರ್ಬೋದು, ಐರನ್ ಮಾತ್ರೆ ಇರ್ಬೋದು, ಕ್ಯಾಲ್ಶಿಯಂ ಮಾತ್ರೆ, ಇವನ್ನೆಲ್ಲ ಅವ್ರಿಗೆ ಕೊಡೋ ಅಂಥದ್ದು, ಅವರು ಸಮಯಕ್ಕೆ ತಗೋತಿದ್ದಾರಾ, ಮತ್ತು ಬಂದು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋತಿದ್ದಾರಾ ಇಲ್ವಾ, ಮತ್ತು ಅವರಲ್ಲಿ ಏನಾದರೂ ಬೇರೆ ಇವರು ಗಮನಿಸೋ ಅಂಥದ್ದು ಏನಾದರೂ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣಕ್ಕೆ ಅವ್ರನ್ನ ಕರ್ಕೊಂಡು ಬಂದು ತೋರಿಸೋ ಅಂಥದ್ದು. ಮತ್ತು ಇನ್ನು ಎಷ್ಟೊಂದು ಗೌರ್ಮೆಂಟ್ ಕೂಡ ಉಚಿತವಾದ ಇದನ್ನು ಮಾಡಿದೆ, ಸೇವೆಗಳನ್ನ ಮಾಡಿದೆ. ತಾಯಿಯಂದಿರಿಗೆ ಚೆಕಪ್ಪು ಉಚಿತ ಇದೆ, ಡೆಲಿವರಿ ಕೂಡ ಉಚಿತ ಇದೆ. ಇದನ್ನೆಲ್ಲ ಅವರು ಬಳಸ್ಕೋಬೇಕು ಕರೆಕ್ಟಾಗಿ. ಅಂದರೆ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತೂ ಇರೋದಿಲ್ಲ. ಸೊ ಅದನ್ನು ತಿಳಿಸ್ಪಡಿಸುವಂಥದ್ದು ಇದೆಲ್ಲ ಸಮಾಜದ ಕಾರ್ಯ. ತಾಯಿ ಆರೋಗ್ಯದಲ್ಲಿ ಉತ್ತಮತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಶಿಶುವಿನ ಬೆಳವಣಿಗೆಯ ಮೇಲೆ ಯಾವ ರೀತಿ ಪರಿಣಾಮನ ಬೀರುತ್ತೆ ಮೇಡಮ್? ಅದೇ ನಾನು ಈಗಾಗಲೇ ಹೇಳ್ದಂಗೆ ತಾಯಿ ಆರೋಗ್ಯ ಮತ್ತು ಶಿಶುವಿನ ಆರೋಗ್ಯ ಎರಡು ಇಂಟರ್ ಕನೆಕ್ಟೆಡ್ ಅಂತ ಹೇಳ್ತೀವಿ. ಅಂದರೆ ಈಗ ತಾಯಿಯಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೋ ಅದರ ದುಪ್ಪಟ್ಟಷ್ಟು ಮಗುಗೆ ತೊಂದರೆ ಆಗುತ್ತೆ. ಮೊದಲು ನಾವು ಸಾಮಾನ್ಯವಾಗಿ ನೋಡೋ ಅಂಥದ್ದು ಅಂತಾರೆ ಸೋಂಕು ಹರಡೋದು, ರಕ್ತಹೀನತೆ, ಇವೆಲ್ಲ ತುಂಬ ಸಾಮಾನ್ಯವಾಗಿ ನೋಡೋಂಥದ್ದು. ಸೊ ರಕ್ತಹೀನತೆನ ಆದಷ್ಟು ನಾವು ತಡೆಗಟ್ಟಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟೈಮಿಗೆ ಕರೆಕ್ಟಾಗಿ ಮಾತ್ರೆಗಳನ್ನ ತೊಗೊಳ್ಳೋಂಥದ್ದು, ಪೌಷ್ಟಿಕವಾದ ಕಬ್ಬಿಣಾಂಶದ ಊಟಗಳೇನು ಸಿಗುತ್ತೋ ಅದನ್ನು ಸರಿಯಾಗಿ ತಿನ್ನುವಂಥದ್ದು, ಆದಷ್ಟು ಕಾಫಿ ಟೀ ಇವೆಲ್ಲ ಕಡಿಮೆ ಮಾಡಬೇಕು. ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡೋವಂಥದ್ದು, ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು, ಇವೆಲ್ಲ ನೋಡ್ಕೋಬೇಕು. ಯಾಕೆ ಅಂತ ಹೇಳಿದರೆ ರಕ್ತಹೀನತೆ ನಾನು ಆಗಲೇ ಹೇಳ್ದಂಗೆ ಕಡಿಮೆ ಆಯಿತು ಅಂತ ಹೇಳಿದರೆ ಮಗು ತಾಯಿಯಲ್ಲಿ ಏನೆಲ್ಲ ಅಂಶಗಳಿರುತ್ತೋ ಅದಷ್ಟು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ತಾಯಿಯಲ್ಲಿ ಇನ್ನು ಪೂರ್ತಿ ಎಲ್ಲ ಸ್ಟೋರ್ಸ್ ಅಂತ ಹೇಳ್ತೀವಿ ನಾವು, ಅದೆಲ್ಲ ಖಾಲಿ ಆಯ್ತಾ ಬಂತು ಅಂತ ಹೇಳಿದಾಗ ಮಗುಗೆ ಇನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕೆ ಏನೂ ಇರಲ್ಲ. ಸೊ ಅದೇನಾಗುತ್ತೆ, ಅದ್ರ ಬೆಳವಣಿಗೆ ಕುಂತಾ ಬರುತ್ತೆ. ಸೊ ಅದು ಒಂದು. ಇನ್ನು ಸೋಂಕು ಹರಡೋದ್ರಿಂದನೂ ಕೂಡ ಮಗುವಲ್ಲಿ ಈಗ ಮೆದುಳಿಗೆ ತೊಂದರೆ ಆಗುವಂಥದ್ದು ಅಥವಾ ಬೆಳೀತಿರೋ ಹೃದಯದಲ್ಲಿ ತೊಂದರೆ ಆಗುವಂಥದ್ದು. ಸೊ ಮತ್ತು ಈಗ ಫೋಲಿಕ್ ಆ್ಯಸಿಡ್ ಅಂಶ ಕಡಿಮೆ ಇತ್ತು ಅಂದರೆ ಮಗುದು ಮೆದುಳು ಮತ್ತು ನರಗಳು ಚೆನ್ನಾಗಿ ಬೆಳವಣಿಗೆ ಆಗಲ್ಲ. ಅಯೋಡಿನ್ ಅಂಶ ಅಂತ ಹೇಳಿ, ಅಯೋಡಿನ್ ಅಂಶ ಥೈರಾಯ್ಡ್ ಹಾರ್ಮೋನ್ ಕೆಲಸ ಮಾಡೋದಕ್ಕೆ ಬೇಕು. ಈಗ ಅದು ಅಂಶ ಕಡಿಮೆ ಆಯಿತು ಅಂದರೆ ಅದು ಕೂಡ ಮೆದುಳು ನರಗಳೆಲ್ಲ ವೀಕ್ ಮಾಡುತ್ತೆ ಮಗುವಲ್ಲಿ. ಹುಟ್ಟಿದ ಮಗುಗೆ ಈಗೆಲ್ಲ ಸೋಂಕು ಹರಡೋದ್ರಿಂದ ಟೈಮಿಗೆ ಮುಂಚೆ ಹೆರಿಗೆ ಆಗೋವಂಥದ್ದು, ಹೆರಿಗೆ ನೋವು ಬರೋವಂಥದ್ದು, ಇದೆಲ್ಲ ಆಯಿತು ಅಂದರೆ ಮಗು ಅಕಾಲಿಕವಾಗಿ ಕೆಲವೊಮ್ಮೆ ಮರಣ ಹೊಂದೋಂಥ ಸಾಧ್ಯತೆ ಇರುತ್ತೆ. ಅಥವಾ ಅದು ಡೆಲಿವರಿ ಆದಮೇಲೆ ಮಗುಗೆ ICU ವ್ಯವಸ್ಥೆ ಬೇಕಾಗಿರುತ್ತೆ. ಈಗ ಮಗುನ ನಾವು ಒಂದ್ಸತಿ ICU ಅಲ್ಲಿ ಇಟ್ವಿ ಅಂತ ಹೇಳಿದ್ಮೇಲೆ ಆ ಮಗುಗೆ ಆ ಟೈಮಲ್ಲಿ ಮಾತ್ರ ತೊಂದರೆ ಇರಲ್ಲ. ಬೆಳೀತಾ ಕೂಡ ಆ ಮಗುವಲ್ಲಿ ಬೇರೆ ರೀತಿ ತೊಂದರೆಗಳೆಲ್ಲ ಉಂಟಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕೆಲವು ಸತಿ ನಾವು ಡೆವಲಪ್ಮೆಂಟಲ್ ಡಿಲೇ ಅಂತ ಕೇಳಿರ್ತೀರ, ಅಂದರೆ ಆ ಸಮಯಕ್ಕೆ ಏನೆಲ್ಲ ಮಗುವಲ್ಲಿ ಕಾಣಿಸ್ಕೋಬೇಕು ಅವೆಲ್ಲ ಕಡಿಮೆ ಇರುತ್ತೆ. ಅಂದರೆ ಈಗ 2 ವರ್ಷ ಮಗು ಅಟ್ಲೀಸ್ಟ್ ನಡೆಯೋಕ್ಕೆ ಸಪೋರ್ಟ್ ಹಿಡ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿರಬೇಕು. ಇನ್ನೇ ಕೆಲವು ಮಗುಗಳು ಇನ್ನೂ ತೇರ್ತಾನೆ ಇರುತ್ತೆ. ಸೊ ಇಂಥವೆಲ್ಲ ಸಮಸ್ಯೆಗಳೆಲ್ಲ ಇರುತ್ತೆ. ಸೊ ಇದನ್ನು ಹಂಗಾಗಿ ನಾವು ಈಗ ಕೆಲವು ಸಮಸ್ಯೆಗಳು ಈಗ BP ಅಥವಾ ಶುಗರ್ ಬರೋವಂಥದ್ರಿಂದನೂ ಕೂಡ ಮಗುವಲ್ಲಿ ಈಗ ಕೆಲವೊಮ್ಮೆ ತೂಕ ತುಂಬ ಜಾಸ್ತಿ ಆಗೋವಂಥದ್ದು ಅದೆಲ್ಲ ಇರುತ್ತೆ. ಬಟ್ ಇದನ್ನು ನಾವು ಸಂಪೂರ್ಣವಾಗಿ ತಡೆಯೋಕ್ಕಾಗಲ್ಲ. ಬಟ್ BP ಶುಗರ್ ಬರೋನ್ನ ತಡೆಯೋಕ್ಕಾಗದಿರೋದು ತೀವ್ರತೆನ ನಾವು ತಡಿಬೋದು. ಸೊ ಆ ತೀವ್ರತೆಗಳನ್ನ ಆಗದೇ ಇರೋಂಗೆ ನೋಡ್ಕೊಳ್ಬೇಕು. ಈಗ ಇಷ್ಟೇ ಸಮಸ್ಯೆಗಳು ಈಗ ನಾವೇನೆಲ್ಲ ಅಂದರೆ ನಾವೀಗ ಹೊಸದಾಗಿ ಅಂದರೆ ಎಲ್ಲ ಸಂಶೋಧನೆ ಮಾಡ್ತಿದ್ದಾರೆ. ಇದೇನು ಹೇಳ್ತೀವಿ ಅಂದರೆ ಜೆನೆಟಿಕಲ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಅಂದರೆ
ಮಗು ಇನ್ನು ಬೆಳೆಯೋ ಟೈಮಲ್ಲೇ ಎಲ್ಲ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಈಗ ನೀವು ಎಷ್ಟೊಂದು ಜನ ನೋಡಿರ್ತೀರ 19-18 ವಯಸ್ಸವರೆಲ್ಲ ಬೊಜ್ಜು ಇರುತ್ತೆ, ಮತ್ತು ಸಮಯಕ್ಕೆ ಅವ್ರಿಗೆ ಪೀರಿಯಡ್ ಕರೆಕ್ಟಾಗಿ ಬರ್ತಿರಲ್ಲ, ಈ ಸಣ್ಣ ವಯಸ್ಸಿನಲ್ಲೇ ಶುಗರ್ ಸಮಸ್ಯೆಗಳು ಕಾಣಿಸ್ಕೊಂಡಿರುತ್ತೆ. ಎಲ್ಲರೂ ಹೇಳ್ತಾರೆ, ಇಲ್ಲ ಮೇಡಮ್ ನಾವೇನು ಕೊಟ್ಟಿಲ್ಲ, ನಾವೇನು ಮಾಡಿಲ್ಲ, ಎಲ್ಲ ಚೆನ್ನಾಗೇ ಇದ್ದರು, ಈಗ ಸಡನ್ನಾಗಿ ಶುಗರ್ ಬಂದುಬಿಟ್ಟಿದೆ. ಅದೆಲ್ಲ ಇದನ್ನು ನಾವು ಹೇಳೋದು ಜೆನೆಟಿಕಲ್ ಪ್ರೋಗ್ರಾಮಿಂಗ್. ಅಂದರೆ ಮಗು ಬೆಳೀತಾ ಹೊಟ್ಟೆ ಒಳಗಡೆ ಭ್ರೂಣದ ಸ್ಥಿತಿಯಲ್ಲಿ ಇದ್ದಾಗಲೇ ಎಲ್ಲ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ತಾಯಿ ಆರೋಗ್ಯ ಅವಾಗಿಂದನೂ ಅಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ. ಅಂದರೆ ತಾಯಿ ಎಷ್ಟು ಆರೋಗ್ಯವಾಗಿರುತ್ತೋ ಅಷ್ಟು ಚೆನ್ನಾಗಿ ಶಿಶುನೂ ಇರುತ್ತೆ. ಶಿಶು ಚೆನ್ನಾಗಿದೆ ಅಂತ ಹೇಳಿದಾಗ ಅದ್ರ ಬೆಳೀತಾ ದೊಡ್ಡವರಾಗಬೇಕಾದ್ರೆ ಅದೊಂಥರ ಸೈಕಲ್ ಇದ್ದಂಗೆ. ಈಗ ಅವರೇ ನೆಕ್ಸ್ಟು ಕೂಡ ತಾಯಿಯಾಗಿ ಇದಾಗ್ತಾರೆ. ಸೊ ಆ ಸೈಕಲ್ನ ನಾವು ಅಂದರೆ ಆರೋಗ್ಯವಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಹಾಗಿದ್ರೆ ಈ ತಾಯಿಯ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಮಾತ್ರ ಶಿಶುವಿನ ಬೆಳವಣಿಗೆ ಉತ್ತಮ. ಮತ್ತು ನಮ್ಮ ದೇಶದ ಬೆಳವಣಿಗೆ ಕೂಡ, ಅದು ಕೂಡ ನಮ್ಮ ದೇಶದ ಬೆಳವಣಿಗೆ ಇರೋದು ಕೂಡ ಅಂದರೆ ಆರೋಗ್ಯವಂತ ಯುವಕ ಯುವತಿಯರಿದ್ದಾರೆ ಅಂತ ಹೇಳಿದ್ರೇನಲ್ಲ, ಅವರೇ ಅಲ್ವಾ ಮೇಜರ್ ಎಲ್ಲ ವರ್ಕ್ ಮಾಡೋ ಅಂದರೆ ಕೆಲಸ ಮಾಡುವಂಥದ್ದು, ದೇಶದ ಅಭಿವೃದ್ಧಿಗೆ ಇದಾಗುವಂಥದ್ದು. ಸೊ ತಾಯಿಯ ಅಭಿವೃದ್ಧಿ ದೇಶದ ಅಭಿವೃದ್ಧಿನೂ ಕೂಡ ತೋರಿಸುತ್ತೆ. ಖಂಡಿತ ಮೇಡಮ್. ಈ ಹೆರಿಗೆಯ ನಂತರ ತಾಯಿಯ ಆರೈಕೆ ಹೇಗಿರಬೇಕು ಮೇಡಮ್, ಮತ್ತು ಅದೆಷ್ಟು ಮುಖ್ಯ ಆಗಿರುತ್ತೆ? ಹೆರಿಗೆ ನಂತರ ಕೂಡ ತಾಯಿ ಆರೈಕೆ ತುಂಬಾ ಮುಖ್ಯ. ಯಾಕೆ ಅಂತಂದರೆ ಆ ಟೈಮಲ್ಲಿನೂ ಕೂಡ ನಾನಾ ರೀತಿಯ ಸೋಂಕುಗಳು ಹರಡುತ್ತೆ. ಆ ಸೋಂಕು ಹರಡಿತು ಅಂದರೆ ಪೋಸ್ಟ್ಪಾರ್ಟಮ್ ಸೆಪ್ಸಿಸ್ ಅಂತ ಕೇಳ್ತೀರ. ಅದು ಆ ಸೋಂಕು ಹರಡೋದ್ರಿಂದ ಏನಾಗುತ್ತೆ, ಗರ್ಭಕೋಶ ಅದರದ್ದು ನಾರ್ಮಲ್ ಪೊಸಿಷನ್ಗೆ ಹೋಗಬೇಕು, ಕೆಲವೊಮ್ಮೆ ಅದು ಹೋಗಲ್ಲ, ಹುಷಾರು ತಪ್ಪಿದಾಗ ಮತ್ತೆ ರಕ್ತಹೀನತೆ ಉಂಟಾಗುವಂಥದ್ದು. ರಕ್ತಹೀನತೆ ಉಂಟಾದಾಗ ತಾಯಿಗೆ ಹಾಲು ಉತ್ಪತ್ತಿ ಆಗಲ್ಲ ಕರೆಕ್ಟಾಗಿ. ಮತ್ತು ಈಗ ಹಾಲು ಉತ್ಪತ್ತಿ ಆಗ್ತಿಲ್ಲ ಅಂದರೆ ಮಗುಗೆ ತಾಯಿ ಹಾಲೇ ಮುಖ್ಯ. ಯಾಕೆಂದರೆ ಏನೆಲ್ಲ ನಮಗೆ ಪೌಷ್ಟಿಕ ಬೇಕಾಗುತ್ತೋ ಮಗುಗೆ, ಅದು ತಾಯಿ ಹಾಲಿಗಿಂತ ಬೇರೆ ಇನ್ನೆಲ್ಲೂ ಏನೂ ಸಿಗೋದಿಲ್ಲ. ಸೊ ಅವ್ರಿಗೆ ಅದು ಈಗ ಮಗುಗೆ ಈಗ ನಾವು ಹೊರ್ಗಡೆಯಿಂದ ಕೊಡ್ತೀವಿ, ಫೀಡ್ಸ್ ಎಲ್ಲ ಕೊಟ್ಟಾಗ ಓಕೆ ಸಿಗುತ್ತೆ, ಬಟ್ ಆದ್ರೂ ಸ್ವಲ್ಪ ರಿಸ್ಕ್ ಇರುತ್ತೆ. ತಾಯಿ ಹಾಲಿಗೂ ಆ ಹೊರ್ಗಡೆ ಫಾರ್ಮುಲಾ ಫೀಡ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ರಿಸ್ಕ್ ಇರುತ್ತೆ. ಸೊ ಮತ್ತು ಇನ್ನೊಂದೇನು ಅಂದರೆ, ಈಗಾಗಲೇ ನಾನು ಹೇಳಿದೆ ಖಿನ್ನತೆ ಉಂಟಾಗುವಂಥದ್ದು, ಇವೆಲ್ಲ ತಡೆಗಟ್ಟಕ್ಕೋಸ್ಕರ ಬಾಣಂತಿಯಲ್ಲೂ ಕೂಡ ಆರೈಕೆ ಮಾಡೋದು ಮುಖ್ಯ. ಈಗ ಎಷ್ಟೊಂದು ಜನ ನಾವು ಇದನ್ನು ಕೊಡೋದಿಲ್ಲ, ಇದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಜಾಸ್ತಿ ಹಣ್ಣುಗಳು ತಿನ್ನಬಾರ್ದು ಅಂತ ಹೇಳ್ತಾರೆ, ಈ ತರಕಾರಿ ತಿನ್ನಬಾರ್ದು. ಆ ಥರ ಏನೂ ಇಲ್ಲ, ಎಲ್ಲ ಥರ ಹಸಿರು ತರಕಾರಿಗಳನ್ನ ತಿನ್ಬೋದು, ಎಲ್ಲ ಥರ ಹಣ್ಣುಗಳನ್ನ ತಿನ್ಬೋದು, ಮತ್ತು ಮೊಳಕೆ ಕಾಳುಗಳನ್ನ ತಿನ್ಬೋದು. ಮತ್ತು ಇದನ್ನು ನಾನ್ ವೆಜ್ ತಿನ್ನೋರು ಕೂಡ ಮೊಟ್ಟೆನ ತಿನ್ಬೋದು. ಇದೆಲ್ಲ ತಿನ್ನೋದ್ರಿಂದ ಅವ್ರ ಆರೋಗ್ಯ, ಈಗ ಏನೆಲ್ಲ ಅವ್ರು ಕಳ್ಕೊಂಡಿರ್ತಾರೆ, ಈಗ ಹೆರಿಗೆ ಟೈಮಲ್ಲಿ ರಕ್ತಸ್ರಾವ ಆಗಿರುತ್ತೆ, ಆವಾಗ ಎಷ್ಟೊಂದು ದೇಹದಲ್ಲಿ ಪೌಷ್ಟಿಕಾಂಶ ಎಲ್ಲ ಹೋಗಿರುತ್ತೆ, ಅದನ್ನೆಲ್ಲ ಅವರು ಮತ್ತೆ ಇದು ಮಾಡ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಆರೋಗ್ಯನ ಅವ್ರು ಏನು ಇಂಥದ್ದೆಲ್ಲ ಕಟ್ ಮಾಡಬಾರ್ದು, ಇಂಥದ್ದು ತಿನ್ನಬಾರ್ದು. ಮತ್ತು ಆದಷ್ಟು ನೀರು ಕುಡಿಬೇಕು. ಹೆರಿಗೆ ಅದು ಬಾಣಂತಿಯರಿಗೆ ನೀರೇ ಕೊಡೋದಿಲ್ಲ, ಒಂದು ಅರ್ಧ ಲೀಟ್ರ್ ನೀರು ಕೊಟ್ರೇ ಹೆಚ್ಚು. ಈಗ ಏನಾಗುತ್ತೆ, ನಾನು ಆಗಲೇ ಹೇಳಿದೆ, ಒಂದು ರಕ್ತನಾಳದಲ್ಲಿ ಹೆಪ್ಪು ಕಟ್ಕೊಳ್ಳೋಂಥದ್ದು ರಿಸ್ಕ್ ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳಿ. ಸೊ ಈ ನೀರು ಕುಡಿದೇ ಇರೋದ್ರಿಂದ ಕೂಡ ಆ ರಿಸ್ಕ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಡಿಹೈಡ್ರೇಷನ್ ಅಂತ ಹೇಳ್ತೇವೆ. ಮತ್ತು ಬೆಡ್ ರೆಸ್ಟ್ ಅಂದರೆ ಜಾಸ್ತಿ ತುಂಬ ಕಾಲ ಕುತ್ಕೊಂಡೇ ಇರೋವಂಥದ್ದು, ಒಂದು 3-4 ಗಂಟೆ, ಯಾವಾಗೂ 3-4 ಗಂಟೆ ಮಲ್ಕೊಂಡೇ ಇರೋವಂಥದ್ದು, ಇಂಥದ್ರಿಂದ ರಕ್ತನಾಳದಲ್ಲಿ ಹೆಪ್ಪು ಕಟ್ಕೊಳ್ಳೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಜಾಸ್ತಿ ಹೈಡ್ರೇಷನ್ ಅಂತ ಹೇಳ್ತೇವೆ, ಅಂದರೆ ನೀರನ್ನು ಅವರು ಚೆನ್ನಾಗಿ ಕುಡಿಬೇಕು. ಮತ್ತು ಎಲ್ಲ ಥರದಂಥ ತರಕಾರಿಗಳನ್ನ ತಿನ್ನಬೇಕು. ಏನೂ ಅವ್ರಿಗೆ ಎಂಥದ್ದು ಕೊಡಬಾರ್ದು ಅಂತ ಇಲ್ಲ. ಮತ್ತು ತುಂಬ ಯಾವಾಗೂ ಹೊಟ್ಟೆಗೆ ಬಟ್ಟೆ ಕಟ್ಟುವಂಥದ್ದು, ಇಂಥದ್ದೆಲ್ಲ ಅಭ್ಯಾಸಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಎಷ್ಟೊಂದು ಜನಕ್ಕಿರುತ್ತೆ ಹೊಟ್ಟೆ ಬಟ್ಟೆ ಕಟ್ಟಿದ ತಕ್ಷಣ ಅದು ಮೊದಲನೇ ಸ್ಥಿತಿ, ಆ ಥರ ಏನೂ ಇಲ್ಲ. ಈಗ ಹೆರಿಗೆ ಆದಾಗ ಆ ಮಾಂಸಖಂಡಗಳಲ್ಲಿ ಎಷ್ಟೊಂದು ಬದಲಾವಣೆಗಳೆಲ್ಲ ಆಗಿರುತ್ತೆ, ಅದೆಲ್ಲ ಅದೇ ಟೈಮ್ಗೆ ತಗೊಳುತ್ತೆ. ಅದು ಒಂದು 6 ತಿಂಗಳು 1 ವರ್ಷದ ತನಕ ಟೈಮ್ ತೊಗೊಂಡು ಅದೇ ಅದ್ರ ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಅದನ್ನು ನೀವು ಫೋರ್ಸ್ ಮಾಡಿ ಹೊಟ್ಟೆಗೆ ಬಟ್ಟೆ ಕಟ್ಟಿ ಇದು ಮಾಡಿ ಅದೆಲ್ಲ ಮಾಡೋದ್ರಿಂದ ಅದು ಸರಿ ಹೋಗಲ್ಲ. ಈಗ ಒಂದು 6 ತಿಂಗಳು ತುಂಬ ಆದಮೇಲೆ ಅದಕ್ಕೆ ಅಂತ ಎಕ್ಸಸೈಸ್ಗಳಿರುತ್ತೆ, ಆ ಎಕ್ಸಸೈಸ್ ಕೂಡ ಮಾಡಬೇಕು. ಅದು ಮಾಡಿದಾಗ ಏನಾಗುತ್ತೆ, ಆ ಮಾಂಸಖಂಡ ಶಕ್ತಿ ಕಳ್ಕೊಂಡಿರೋದು ಅದು ಮತ್ತೆ ವಾಪಸ್ ಪುನರಾವರ್ತಿ ಅದ್ರ ಮೊದಲನೇ ಸ್ಥಿತಿಗೆ ಪೂರ್ತ ಬಂದಿಲ್ಲ ಅಂದರೂ ಅಟ್ಲೀಸ್ಟ್ 80% ಆದರೂ ಬರುತ್ತೆ. ಸೊ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಈಗ ಒಂದು ಸತಿ ಪ್ರೆಗ್ನೆನ್ಸಿ ಆಗಿದ್ದೀರಾ, ನೀವು ಏನು ಪೌಷ್ಟಿಕಾಂಶ ಅದನ್ನು ಏನು ಕಳ್ಕೊಂಡಿದ್ದೀರೋ ಅದು ಮತ್ತೆ ಅಂದರೆ ಅದು ಏನು ದೇಹದಕ್ಕೆ ಸರಿ ಹೋಗಿಲ್ಲ ಅಂತ ಹೇಳಿದರೆ ಮತ್ತೆ ನೀವು ಇನ್ನೊಂದು 2 ವರ್ಷ ಬಿಟ್ಟು ಮತ್ತೆ ಪ್ರೆಗ್ನೆನ್ಸಿ ಆಗ್ತೀರಾ. ಈಗ ಇದೆಲ್ಲ ಏನು ನೀವು ಅದನ್ನು ಅಂದರೆ ರಿಜಿನುವೇಟ್ ಅಂತ ಹೇಳ್ತೀವಿ, ಅದು ಆಗಿಲ್ಲ ಅಂತ ಹೇಳಿದರೆ ಆ ಪ್ರೆಗ್ನೆನ್ಸಿಗೂ ಕೂಡ ಮತ್ತೆ ತೊಂದರೆ ಆಗುತ್ತೆ. ಈಗ ಕೆಲವೊಮ್ಮೆ 1 ವರ್ಷದ ಒಳಗಡೆ ಇನ್ನೊಂದು ಸತಿ ಅಂದರೆ 1 ವರ್ಷಕ್ಕೇ ಪ್ರೆಗ್ನೆನ್ಸಿ ಆಗಿರ್ತೀರ, ಕೆಲವು ಜನಗಳ ಪ್ರೆಗ್ನೆನ್ಸಿ ಕಂಟಿನ್ಯೂನೂ ಕೂಡ ಮಾಡ್ತಾರೆ. ಆ ಥರ ಮಾಡಿದಾಗ ನೀವು
ರಕ್ತಹೀನತೆ ತುಂಬ ಕಾಡುತ್ತೆ ಅವ್ರಿಗೆ. ಯಾಕೆ ಅಂತಂದರೆ ನೀವು ಏನು ಕಳ್ಕೊಂಡಿರ್ತೀರ, ರಕ್ತ ಎಲ್ಲ ಕಳ್ಕೊಂಡಿರ್ತೀರ, ಅದು ಉತ್ಪತ್ತಿ ಆಗಿರಲ್ಲ ಇನ್ನು, ಅದಕ್ಕೆ ಮುಂಚೆನೇ ನೀವು ಮತ್ತೆ ಪ್ರೆಗ್ನೆನ್ಸಿ ಆಗಿರ್ತೀರ. ಸೊ ಇದೆಲ್ಲ ಮತ್ತೆ ಬ್ಲೀಡಿಂಗ್ ಆಗೋವಂಥದ್ದು, ಋತುಸ್ರಾವ ಆಗೋವಂಥದ್ದು ತಿಂಗಳ ಟೈಮಲ್ಲಿ ಇದೆಲ್ಲ ಇರುತ್ತೆ. ಸೊ ಇದಕ್ಕೆಲ್ಲ ಬೇಕಲ್ಲ ಪೌಷ್ಟಿಕಾಂಶ. ಸೊ ಹಂಗಾಗಿ ಬಾಣಂತಿಯರಲ್ಲೂ ಕೂಡ ತುಂಬ ಮುಖ್ಯ. ಮತ್ತು ಇದು ತಾಯಿಗೆ ಅಷ್ಟೇ ಅಲ್ಲ, ಮಗುಗೂ ಕೂಡ ಮುಖ್ಯ. ಯಾಕೆಂದರೆ ತಾಯಿ ಹಾಲಿಂದ ಮಗುಗೆ ತುಂಬ ಬ್ರೈನ್ ಡೆವಲಪ್ಮೆಂಟ್ ಅಂದರೆ ಬುದ್ಧಿ ಇದಾಗೋವಂಥದ್ದು, ಮತ್ತು ಇದು ಹೊಟ್ಟೆದು ಕರ್ಲು ಅಂತ ಹೇಳ್ತೀವಿ, ಅದು ಕೂಡ ಚೆನ್ನಾಗಿ ಬೆಳವಣಿಗೆ ಆಗೋವಂಥದ್ದು. ಮತ್ತು ಟೈಮ್ ಅಂದರೆ ದೊಡ್ಡವ್ರು ಆಗ್ತಾ ಕೆಲವು ಕಾಯಿಲೆಗಳು ಬರುತ್ತೆ, BP ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟಿನ ಸಮಸ್ಯೆಗಳು. ಇದನ್ನೆಲ್ಲ ತಾಯಿ ಹಾಲನ್ನು ಕೊಟ್ಟಿರೋ ಮಗು ಅಥವಾ ಹೊರ್ಗಡೆ ಹಾಲು ಕುಡಿಯೋ ಮಗು ಅಂದರೆ ನೀವು ಕಂಪೇರ್ ಮಾಡಿದ್ರೆ ತಾಯಿ ಹಾಲು ಕುಡಿದ ಮಗುಗೆ ಇವೆಲ್ಲ ಬರೋ ಅಂಥದ್ದು ತೀವ್ರತೆಗಳು ಕಡಿಮೆ ಇರುತ್ತೆ. ಸೊ ಇವೆಲ್ಲ ತುಂಬ ಮುಖ್ಯ. ಓಕೆ ಮೇಡಮ್, ಹೆರಿಗೆ ನಂತರ ತಾಯಿ ಆರೈಕೆ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಈ ಮಾತೃತ್ವ ಆರೋಗ್ಯ ಮತ್ತು ಶಿಶು ಮರಣ ಪ್ರಮಾಣದ ನಡುವಿನ ಸಂಬಂಧವನ್ನು ನಮಗೆ ತಿಳಿಸೋದಾದ್ರೆ ಮೇಡಮ್? ಈಗ ಮಾತೃತ್ವ ಆರೋಗ್ಯ ಮತ್ತು ಶಿಶು ಮರಣ ಅಂತ ಹೇಳಿದ್ರೆ ನಾನು ಅವಾಗೇ ಹೇಳ್ದಂಗೆ ಅದು ಇಂಟರ್ ಕನೆಕ್ಟೆಡ್. ಈಗ ಕರೆಂಟ್ ಅಂದರೆ ನಮ್ಮದು ದೇಶದಲ್ಲಿ ತಾಯಿಯ ಮರಣದ ಸಂಖ್ಯೆ ಅಂತ ಕೇಳಿದರೆ ಈಗ ಅದು 88 ಇದೆ. ಅಂದರೆ 1,00,000 ಅಂದರೆ ಲೈವ್ ಬರ್ತ್ಸ್ ಅಂತ ಹೇಳ್ತೀವಿ, ಅದಕ್ಕೆ ತೊಗೊಂಡ್ರೆ 88 ಇದೆ ಅದು ನಮ್ಮದು ಸಂಖ್ಯೆ. ಸೊ ಇದು ಏನಂತ ಹೇಳಿದರೆ ಈಗ ಡೈರೆಕ್ಟಾಗಿ ಹಿಂಗೆ ಈಗ ಶಿಶು ಮರಣಗಳು ನಾನಾ ಕಾರಣದಿಂದ ಆಗುತ್ತೆ. ಬಟ್ ತಾಯಿಯಿಂದ ಯಾಕೆ ಆಗ್ಬೋದು? ಒಂದು ನಾನು ಹಾಗೆ ಮೂಲ ಕಾರಣ ಅಂತಂದರೆ ಅನಿಮಿಯಾ ಅಂದರೆ ರಕ್ತಹೀನತೆ, ಇದೇ ಮೇನ್ ರೀಸನ್. ಇನ್ನು ಅದನ್ನು ಬಿಟ್ಟು ಅಂತ ಹೇಳಿದರೆ ಹೆರಿಗೆ ಸಮಯದಲ್ಲಿ ಆಗುವಂಥ ತೊಂದರೆಗಳು, ಕೆಲವೊಮ್ಮೆ ಮಗುಗೆ ಒಳಗಡೆ ಉಸಿರು ಕಟ್ಟುವಂಥದ್ದು ಅಥವಾ ಅದು ಒಳಗಡೆ ಏನಾದರೂ ಮೋಷನ್ ಮಾಡ್ಕೊಳ್ಳೋಂಥದ್ದು, ಅಂದರೆ ಹೆರಿಗೆ ಟೈಮ್ ಇಷ್ಟು ಟೈಮಲ್ಲಿ ಡೆಲಿವರಿ ಮಾಡಬೇಕಂತ ಕೆಲವೊಮ್ಮೆ ಆ ಸಮಯ ಮೀರಿ ಹೋಗ್ಬಿಟ್ಟಿರುತ್ತೆ. ಆಗ ಡೆಲಿವರಿ ಆದಾಗ ಅದಕ್ಕೆ ಉಸಿರು ಕಟ್ಟಿ ಮೋಷನ್ ಮಾಡಿ ಅದು ಆಚೆ ಬಂದಾಗ ಅದಕ್ಕೆ ಅದು ಶಕ್ತಿ ಇರೋದಿಲ್ಲ. ಸೊ ಆ ಕಾರಣದಿಂದನೂ ಮರಣ ಹೊಂದುತ್ತೆ. ಇನ್ನೂ ಕಾರಣಗಳು ಕೇಳಿದರೆ ಮೆಡಿಕಲ್ ಡಿಸಾರ್ಡರ್ಸ್ ಅಂತ ಹೇಳಿದೆ, ಅಂದರೆ BP, ಶುಗರ್ ಇವೆಲ್ಲ ಆಗೋದ್ರಿಂದನೂ ಕೂಡ ಶಿಶುವಿನ ಮರಣ ಹೊಂದೋಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಕೆಲವೊಮ್ಮೆ ಶುಗರ್ ಇರೋ ಮಗುಗಳಿಗೆ ಶ್ವಾಸಕೋಶ ಬೆಳವಣಿಗೆ ಆಗೋದು ಸ್ವಲ್ಪ ನಿಧಾನ ಇರುತ್ತೆ. ಸೊ ಅಂಥ ಮಗುಗಳು ಟೈಮಿಗೆ ಮುಂಚೆ ಹುಟ್ಟಿದ್ವು ಅಂತ ಹೇಳಿದ್ರೆ ಅವಕ್ಕೆ ಆಕ್ಸಿಜನ್ ಬೇಕಾಗುತ್ತೆ, ICU ವ್ಯವಸ್ಥೆ ಬೇಕಾಗುತ್ತೆ. ಕೆಲವೊಮ್ಮೆ ICU ವ್ಯವಸ್ಥೆ ಸಿಗೋದಿಲ್ಲ ಅಂಥ ಮಗುಗಳಿಗೆ, ಸಿಕ್ಕಿದ್ರೂ ಅದರಲ್ಲಿ ಇಟ್ಟಾಗೂ ಕೆಲವು ಸತಿ ರಿಕವರಿ ಆಗಲ್ಲ, ಅದರಿಂದನೂ ಡೆತ್ ಆಗೋಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ಮೇನ್ಲಿ ಸೋಂಕು ಹರಡೋ ಅಂಥದ್ದು ನಿಯೋನೆಟಲ್ ಸೆಪ್ಸಿಸ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ನಿಯೋನೆಟಲ್ ನಿಮೋನಿಯಾ ಅಂತ ಹೇಳ್ತೀವಿ, ಮಗುವಲ್ಲಿ ಕಾಣಿಸ್ಕೊಳ್ಳೋ ಅಂಥದ್ದು ಶ್ವಾಸಕೋಶದ ಇನ್ಫೆಕ್ಷನ್ ಆಗಿರ್ಬೋದು. ಇವೆಲ್ಲ ತಾಯಿಯಲ್ಲಿ ಇರೋ ಇನ್ಫೆಕ್ಷನ್, ಅಂದರೆ ಈಗ ಹೆರಿಗೆ ಟೈಮಲ್ಲಿ ಅಥವಾ ಹೆರಿಗೆ ಸಮಯಕ್ಕೆ ಸ್ವಲ್ಪ ದಿನಕ್ಕೆ ಮುಂಚೆ ಏನಾದರೂ ಸೋಂಕುಗಳು ಹರಡಿದ್ರೆ ಅದು ಮಗುಗೂ ಕೂಡ ಸ್ಪ್ರೆಡ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲ ಡೈರೆಕ್ಟ್ ಆಗಿ ಆಗುವಂಥ ಡೆತ್ಸ್. ಇನ್ನು ಇಂಡೈರೆಕ್ಟ್ ಅಂತ ಹೇಳಿದ್ದು ನಾನು ಅದೇ BP ಮತ್ತು ಶುಗರು ಅಥವಾ ಬೇರೆ ಕಿಡ್ನಿ ಸಮಸ್ಯೆಗಳಿರ್ಬೋದು, ಲಿವರ್ ಸಮಸ್ಯೆಗಳಿಂದ ಮಗುದು ಅಂದರೆ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗಿರಲ್ಲ. ಸೊ ಆವಾಗ ಕೂಡ ಮಗು ಮರಣ ಹೊಂದೋ ಚಾನ್ಸಸ್ ಇರುತ್ತೆ. ಹಂಗಾಗಿ ತಾಯಿ ಆರೋಗ್ಯ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ತೀವೋ ಅಷ್ಟು ಚೆನ್ನಾಗಿ ಶಿಶುನೂ ಕೂಡ ಅಂದರೆ ಬೆಳವಣಿಗೆ ಆಗಿ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಮೇಡಮ್, ಹಾಗಿದ್ರೆ ಮಾತೃತ್ವ ಆರೋಗ್ಯ ಸುಧಾರಣೆಯಲ್ಲಿ ಸರ್ಕಾರದ ಯೋಜನೆಗಳು ಏನೇನೆಲ್ಲ ಇದೆ ಮೇಡಮ್? ಇದನ್ನು ಅಂದರೆ ಸರ್ಕಾರದ ಯೋಜನೆಗಳಲ್ಲಿ ನಾನಾ ಯೋಜನೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಮೂಲ ಕಾರಣ ಏನಕ್ಕೆ ಮಾಡಿದ್ದು ಅಂತಂದರೆ ಅದೇ ತಾಯಿ ಮತ್ತು ಶಿಶುವಿನ ಮರಣದ ಸಂಖ್ಯೆನ ಕಡಿಮೆ ಮಾಡಿ ಎಲ್ಲರಿಗೂ ಆದಷ್ಟು ಎಷ್ಟು ಗುಣಮಟ್ಟದ ನಾವು ಸೇವೆಯನ್ನು ಕೊಡ್ಬೋದು ಅಂತ ಹೇಳಿ ಅವರು ಆ ಯೋಜನೆಗಳನ್ನ ಅಂದರೆ ಪ್ರತಿ ವರ್ಷವೂ ಅವರು ಶುರು ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಒಂದಂದರೆ ಜನನಿ ಸುರಕ್ಷಾ ಯೋಜನಾ ಅಂತ ಕೇಳಿರ್ತೀರ, JSY ಅಂತ ಕೇಳಿರ್ತೀರ. ಇದ್ರ ಕೆಳಗಡೆ ಆದಷ್ಟು ನಾವು ಎಲ್ಲ ಡೆಲಿವರೀಸ್ ಏನಾಗುತ್ತೋ ಅದು ಹಾಸ್ಪಿಟ್ಲಲ್ಲೇ ಆಗಬೇಕು, ಮನೆಯಲ್ಲಿ ಆಗೋವಂಥ ಹೆರಿಗೆಗಳನ್ನ ನಾವು ಪರ್ಸೆಂಟ್ಗೆ ತರಬೇಕು ಅಂತ ಹೇಳಿ ಮಾಡುವಂಥದ್ದು. ಇದರಲ್ಲಿ ತಾಯಿಗೆ ಕೂಡ ಇಷ್ಟು ಅಮೌಂಟ್ ಅಂತಂದರೆ ಇದನ್ನು ಕೊಡ್ತಾರೆ. ಮತ್ತು ಆಶಾ ಕಾರ್ಯಕರ್ತರಿಗೂ ಕೂಡ ಇಷ್ಟು ಹೆರಿಗೆನ ಅವರು ಹಾಸ್ಪಿಟ್ಲಲ್ಲಿ ಮಾಡಿದರೆ ಅಂತ ಹೇಳಿದರೆ ಅವ್ರಿಗೂ ಇಷ್ಟು ದುಡ್ಡು ಅಂತ ಹೇಳಿ ಕೊಡ್ತಾರೆ. ಮತ್ತು ಇನ್ನೊಂದು ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಕೇಳಿರ್ತೀರ, JSSK ಅಂತ. ಇದ್ರ ಕೆಳಗಡೆ ಏನಂತಂದರೆ ಎಲ್ಲ ಫ್ರೀಯಾಗಿ ಕೊಡ್ತಾರೆ ಅವರು, ಅಂದರೆ ಡೆಲಿವರಿ ಸಿಸೇರಿಯನ್ ಡೆಲಿವರಿ ಆಗಿರ್ಬೋದು, ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಅದು ಫ್ರೀ. ಮತ್ತು ಅವ್ರಿಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಕೂಡ ಫ್ರೀ ಇರುತ್ತೆ, ಊಟದ ವ್ಯವಸ್ಥೆ ಫ್ರೀ ಇರುತ್ತೆ, ರಕ್ತ ಪರೀಕ್ಷೆಗಳು ಅಥವಾ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಅದೆಲ್ಲ ಅದು ಫ್ರೀಯಾಗಿ ಆಗುತ್ತೆ. ಇದೆಲ್ಲ ಫ್ರೀ ಇದು ಎಲ್ಲಿ ಅಂದರೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮಾತ್ರ ಇವೆಲ್ಲ ಸೌಲಭ್ಯ ಲಭ್ಯ ಇರೋದು. ಮತ್ತು ಇದು ತಾಯಿಗಷ್ಟೇ ಅಲ್ಲ, ಮಗುವಿಗೂ ಕೂಡ 1 ವರ್ಷದ ತನಕ ಇದು ಫ್ರೀಯಾಗಿ ಅವರು ಎಲ್ಲ ಸೌಲಭ್ಯಗಳನ್ನ ಕೊಡ್ತಾರೆ. ಇನ್ನು ಅದನ್ನು ಬಿಟ್ಟು ಅಂತ ಹೇಳಿದರೆ ಪ್ರಧಾನಮಂತ್ರಿ ಮಾತೃತ್ವ ಸುರಕ್ಷಾ
ಆಯೋಜನಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಕೆಳಗಡೆ ಏನು ಅಂದರೆ ಐ ರಿಸ್ಕ್ ಪ್ರೆಗ್ನೆನ್ಸಿಸ್ ಅಂತ ಹೇಳಿದೆ. ನಾನು ಈಗ ಹಾಗೆ ಹೇಳಿದೆ ಯಾವುದೆಲ್ಲ ಐ ರಿಸ್ಕ್ ಅಂತ ಹೇಳಿದರೆ, ಈಗ ಅಕಾಲಿಕವಾಗಿ ಹೊಟ್ಟೆ ನೋವು ಬರೋ ಅಂಥದ್ದು, ಅಥವಾ ಥೈರಾಯ್ಡ್ ಸಮಸ್ಯೆ, BP ಸಮಸ್ಯೆ ಇರೋವಂಥದ್ದು, ಅಥವಾ ಮುಂಚೆ 1-2 ಮಗು ಆಗಿರುತ್ತೆ ಬಟ್ ಆ ಮಗು ಯಾವುದು ಈಗ ಜೀವಂತವಾಗಿಲ್ಲದೆ ಇರೋಂಥದ್ದು, ಅಥವಾ ಬೇರೆ ಬ್ಲೀಡಿಂಗ್ ತೊಂದರೆ, ರಕ್ತಹೀನತೆ ಇರೋವಂಥದ್ದು, ಅಥವಾ ಬೇರೆ ಬ್ಲೀಡಿಂಗ್ ತೊಂದರೆಗಳಿಂದ ಬಳಲ್ತಿರೋರು, ಇವರಿಗೆಲ್ಲರಿಗೂ ಅಂದರೆ ತಿಂಗಳಲ್ಲಿ 1 ಸತಿ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋಗಿ ತೋರಿಸ್ಬೇಕು. ಅಂದರೆ ಸ್ಪೆಷಲಿಸ್ಟ್ ಅಂತ ಹೇಳಿದರೆ ಗೈನಕಾಲಜಿಸ್ಟ್ ಅಂತ ಅಥವಾ ಯಾರಾದರೂ ರೇಡಿಯಾಲಜಿಸ್ಟ್ ಅಂತ ಇರ್ತಾರೆ. ಅದು ಇದನ್ನು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ತಿಂಗಳ 9ನೇ ತಾರೀಕು ಇದನ್ನು ಮಾಡ್ತಾರೆ. ಇದರಲ್ಲಿ ವಾಲಂಟಿಯರ್ಸ್ ಅಂತಂದರೆ ಡಾಕ್ಟರ್ಸು ವಾಲಂಟಿಯರ್, ಅವರೇ ನಾವು ಇಂಥ ಆಸ್ಪತ್ರೆಗೆ ಹೋಗಿ ಮಾಡ್ತೀವಿ ಅಂತ ಹೇಳಿ ಇದು ಮಾಡಿರ್ತಾರೆ. ಸೊ ಅಂಥವ್ರ ಹತ್ರ ಎಲ್ಲ ಆಶಾ ಕಾರ್ಯಕರ್ತರು ಅವರವರ ಏರಿಯಾದಲ್ಲಿ ಜಾಗದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಂತ ಪ್ರೆಗ್ನೆಂಟ್ ಲೇಡೀಸು ಅವ್ರನ್ನ ಕರ್ಕೊಂಡು ಬಂದು ಚೆಕಪ್ ಮಾಡಿಸಿ, ಅದರಲ್ಲಿ ಏನು ಈಗ ಸ್ಕ್ಯಾನಿಂಗ್ ಇರ್ಬೋದು, ರಕ್ತ ಪರೀಕ್ಷೆಗಳಿರ್ಬೋದು, ಏನೆಲ್ಲ ಇದೆ ಅದನ್ನು ಮಾಡಿಸಿ ಅಲ್ಲೇ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತಾ ಅಥವಾ ಬೇರೆ ಕಡೆ ದೊಡ್ಡ ಆಸ್ಪತ್ರೆಗೆ ಕಳಿಸ್ಬೇಕಾ ಏನು ಅಂತ ನೋಡಿ ಇದು ಮಾಡುವಂಥದ್ದು. ಇದೆಲ್ಲ ಮೇನ್ಲಿ ಐ ರಿಸ್ಕ್ ಪ್ರೆಗ್ನೆನ್ಸಿಸ್ನ ಅಂದರೆ ಅದನ್ನು ಕಾಂಪ್ಲಿಕೇಶನ್ಸ್ ಅಂದರೆ ತೀವ್ರತೆನ ಕಡಿಮೆ ಮಾಡಿ ತಾಯಿ ಮಗು ಇಬ್ಬರು ಆರೋಗ್ಯವಾಗಿರುವಂಥದ್ದು ನೋಡ್ಕೊಳ್ಳೋಂಥದ್ದು. ಇನ್ನೊಂದು ಸುಮನ್ ಅಂತ ಹೇಳಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, 2019ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿರೋದು. ಇದು ಸುರಕ್ಷಿತ ಮಾತೃತ್ವ ಆಶ್ವಾಸನ ಅಂತ ಹೇಳಿ. ಇದ್ರ ಕೆಳಗಡೆನೂ ಅಷ್ಟೇ ಮೇನ್ ಇದು ಏನು ಅಂತಂದರೆ ತಾಯಿ ಮತ್ತು ಮಗುವಿನ ಮರಣನ 0% ತರಬೇಕು ಅಂತ ಹೇಳಿ. ಸೊ ಇದ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ ಈಕ್ವಿಟಬಲ್ ಆಕ್ಸೆಸ್ ಅಂತಂದರೆ ಎಲ್ಲರಿಗೂ ಎಲ್ಲ ಕಡೆ ಎಲ್ಲ ಆಸ್ಪತ್ರೆಗಳಲ್ಲೂ ಎಲ್ಲ ತಾಯಿಯರಿಗೂ ಆ್ಯಂಟಿನೇಟಲ್ ಕೇರ್ ಅಂತಂದರೆ ಪ್ರೆಗ್ನೆನ್ಸಿ ಸಮಯದಲ್ಲಿ ವೈದ್ಯಕೀಯ ಚಿಕಿತ್ಸೆನ ಕೊಡಬೇಕು, ಮತ್ತು ಅದು ಉತ್ತಮ ಗುಣಮಟ್ಟದ್ದೇ ಇರಬೇಕು, ಮತ್ತು ಗೌರವಾನ್ವಿತ ಅಂದರೆ ರೆಸ್ಪೆಕ್ಟೆಡ್ ಮೆಟರ್ನಿಟಿ ಕೇರ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಹೊಸದು ಒಂದು ಅವರು ಶುರು ಮಾಡಿರೋವಂಥದ್ದು. ಸೊ ಇಂಥ ಎಷ್ಟೊಂದು ಕಾರ್ಯಕ್ರಮಗಳಿದ್ದಾವೆ. ನಾನು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಮಾತ್ರ ಹೇಳಿದ್ದೀನಿ, ಮುಖ್ಯವಾಗಿರೋಂಥದ್ದು. ಸೊ ಇದನ್ನೆಲ್ಲ ಜನರಿಗೆ ಗೊತ್ತೇ ಇರೋದಿಲ್ಲ. ಸೊ ಗೊತ್ತಿಲ್ಲದೆ ಇರೋ ಕಾರಣನೇ ಎಷ್ಟೊಂದು ಜನ ಆಸ್ಪತ್ರೆಗೆ ಬರದೆ ಮನೆಯಲ್ಲೇ ಹೆರಿಗೆ ಮಾಡಿಕೊಂಡು ಅದು ಹೆಚ್ಚಿಗೆ ಬ್ಲೀಡಿಂಗ್ ಆಗಿ ಅಥವಾ ಕಸ ಒಳಗಡೆ ಉಳ್ಕೊಂಡು ಮತ್ತೆ ಅದರಿಂದ ಸೋಂಕು ಹರಡಿ ಪಾಪು ಅಂದರೆ ಹುಟ್ಟಿದ ಮಗುಗೂ ಕೆಲವೊಮ್ಮೆ ಹತ್ತಿರೋದಿಲ್ಲ ಹುಟ್ಟಿದ ತಕ್ಷಣ. ಅವಾಗ ಅದಕ್ಕೆ ಉಸಿರು ಕಟ್ಟೋವಂಥ ಸಮಸ್ಯೆಗಳಾಗಿ ಅದಕ್ಕೆ ಲೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ಏನಾಗುತ್ತೆ, ಬ್ರೈನಿಗೆ ತಕ್ಷಣ ಹಳ್ಳಿಲ್ಲ ಅಂದರೆ ಅದು ಆಕ್ಸಿಜನ್ ಏನು ಹೋಗಬೇಕು, ಆಕ್ಸಿಜನ್ ಅಂಶ ಅದು ಹೋಗಿರಲ್ಲ. ಅದು ಹೋಗಿಲ್ಲ ಅಂತಂದಾಗ ಆ ಸಮಯಕ್ಕೆ ಅಷ್ಟೇ ಅಲ್ಲದು ಬೆಳೀತಾ 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 ಕೂಡ ಆ ಮಗುಗೆ ಏನಾಗುತ್ತೆ, ಆ ಟೈಮಿಗೆ ಸರಿಯಾಗಿ ಏನೆಲ್ಲ ಬೆಳವಣಿಗೆಗಳಾಗಬೇಕು ಅದು ಆಗಲ್ಲ. ಬುದ್ಧಿಮಾಂದ್ಯತೆ ಆಗಿರ್ಬೇಕು ಅಥವಾ ಕೈಕಾಲಲ್ಲಿ ಶಕ್ತಿ ಇಲ್ಲದೆ ಇರೋವಂಥದ್ದು ಇಂಥವೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಇಂಥವೆಲ್ಲ ಆದಷ್ಟು ನಾವು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರನೇ ಸರ್ಕಾರ ಇಂಥಷ್ಟೆಲ್ಲ ಯೋಜನೆಗಳನ್ನ ಶುರು ಮಾಡಿದೆ. ಸಾಕಷ್ಟು ಯೋಜನೆಗಳನ್ನ ಈಗ ಸರ್ಕಾರ ತಂದಿದೆ. ಸೊ ಅದನ್ನೆಲ್ಲ ನೀವು ಅಂದರೆ ಗರ್ಭಿಣಿಯ ಮಹಿಳೆಯರು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋದನ್ನು ಹೇಳಿದ್ರಿ. ಈ ಸುಸಂದರ್ಭದಲ್ಲಿ ಮಾತೃತ್ವ ಆರೋಗ್ಯ ಜಾಗೃತಿ ದಿನದಂದು ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಕಿವಿ ಮಾತನ್ನು ತಿಳಿಸೋದಾದ್ರೆ ಮೇಡಮ್. ಈಗ ಎಲ್ಲ ಯಾರೆಲ್ಲ ಕೇಳಿಸ್ಕೊಂಡಿದ್ದಾರೆ ಇವರಿಗೆಲ್ಲ ಈಗ ಅಟ್ಲೀಸ್ಟ್ ನಾನು 100% ಆದರೂ ಅರ್ಥ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 60-70% ಆದರೂ ಅರ್ಥ ಆಗಿರುತ್ತೆ ನಾನು ಏನು ಹೇಳಿರ್ತೀನಿ ಅಂತ ಹೇಳಿ. ಸೊ ನಮ್ಮ ಕೈಯಲ್ಲಿ ಏನೆಲ್ಲ ಪ್ರಯತ್ನ ಆಗುತ್ತೆ ಅಂದರೆ ನಾವೆಲ್ಲ ದೊಡ್ಡ ಈಗ ಸರ್ಕಾರದ ಥರ ಯೋಜನೆಗಳೆಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮಲ್ಲೂ ಸಣ್ಣ ಪ್ರಯತ್ನಗಳು ಮಾಡ್ಬೋದು. ಏನಂತಂದರೆ ಈಗ ನಿಮ್ಮ ಸುತ್ತಮುತ್ತ ಯಾರಾದರೂ ಇರ್ತಾರೆ, ಗರ್ಭಿಣಿಯರು ಇರ್ತಾರೆ, ಈಗ ನಿಮಗೆ ಅರ್ಥ ಆಗಿರುತ್ತೆ, ಕೆಲವ್ರಿಗೆ ಅಷ್ಟು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇರಲ್ಲ. ಸೊ ಅಂಥವ್ರಿಗೆ ನೀವು ನಿಮ್ಮ ಭಾಷೆಯಲ್ಲೇ ಅವ್ರಿಗೆ ಅವ್ರ ಭಾಷೆಯಲ್ಲೇ ಸ್ವಲ್ಪ ತಿಳಿಸ್ಪಡಿಸಿ ಹಿಂಗೆ ಟೈಮಿಗೆ ಕರೆಕ್ಟಾಗಿ ಹೋಗಿ ಚೆಕ್ ಮಾಡ್ಕೋಬೇಕು, ಇದು ಮಾಡಬೇಕು ಅಂತೆಲ್ಲ ಹೇಳಿ ನಿಮ್ಮ ಕೈಯಿಂದ ಒಂದು ತಾಯಿ ಮರಣ ಒಂದನ್ನು ಕಡಿಮೆ ಮಾಡಿದ್ರು ಕೂಡ ಅದು ಎಷ್ಟೊಂದು ಅಂದರೆ ಅದು ಕೂಡ ತುಂಬ ಸಹಾಯ ಆಗುತ್ತೆ. ಒಂದೇ ಒಂದು ತಾಯಿ ಮರಣ ಹೊಂದಿಲ್ಲ, ನೀವೊಂದು ಸಮಯಕ್ಕೆ ಸರಿಯಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ಕೂಡ ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್. ಈಗ ನಾವು ಎಷ್ಟೊಂದು ಸತಿ ನೋಡ್ತೀವಿ ಆಸ್ಪತ್ರೆಗಳಲ್ಲಿ ಅವ್ರ ಜೊತೆ ಅವ್ರು ಯಾರು ಫ್ಯಾಮಿಲಿಯವ್ರು ಇರಲ್ಲ, ಯಾರು ಮನೆ ಪಕ್ಕದವರು ಯಾರೋ ಕರ್ಕೊಂಡು ಬಂದಿರ್ತಾರೆ. ಮೇಡಮ್ ನಮಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಹಿಂಗೆ ನೋವಂತ ಹೇಳಿದ್ರು, ಹಿಂಗೆ ತಲೆ ಸುತ್ತಿದೆ ಅಂತ ಹೇಳಿದ್ರು, ಕೆಲವೊಮ್ಮೆ ಫಿಟ್ಸ್ ಬಂದಿರುತ್ತೆ, ಅವ್ರನ್ನ ಹಿಂಗೆ ಆಗ್ತಿತ್ತು ಮೇಡಮ್ ಅದಕ್ಕೆ ನೋಡಿದ್ವಿ, ತಕ್ಷಣ ಕರ್ಕೊಂಡು ಬಂದ್ವಿ ಅಂಥದ್ದೆಲ್ಲ ತುಂಬ ಮುಖ್ಯ. ಆ ಥರ
ಥರ ನೀವು ಒಬ್ರಿಗೆ ಮಾಡಿದ್ರು, ಒಬ್ಬರು ಜೀವ ಉಳಿಸಿದ್ರು ತುಂಬ ಸಹಾಯ ಆಗುತ್ತೆ. ಸೊ ಅದೇ ನಂದು ಕಿವಿ ಮಾತು ಹೇಳೋದಾದರೆ. ನಮ್ಮ ಜನಧ್ವನಿ ಕೇಳುಗರಿಗೆ ಒಳ್ಳೆ ಕಿವಿ ಮಾತನ್ನು ತಿಳಿಸಿದ್ರಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಈ ಮಾತೃತ್ವ ಆರೋಗ್ಯ ದಿನದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ಮಾತೃತ್ವ ಆರೋಗ್ಯ ಜಾಗೃತಿ ದಿನದಂದು ಮಾತೃತ್ವ ಆರೋಗ್ಯ ಅಂದ್ರೇನು ಮತ್ತು ಅದರ ಎಷ್ಟು ಮುಖ್ಯ, ಗರ್ಭಾವಸ್ಥೆಯಲ್ಲಿ ತಾಯಿ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಮತ್ತು ಲಸಿಕೆಗಳ ಪಾತ್ರ ಏನು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ತಿಳಿಸಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಿಸರ್ಗರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.